ರೈಟ್. ಟುಡೇಸ್ ಗ್ರಾಮರ್ ಲೆಸನ್ 9 ಅಂಡ್ ಇವತ್ತಿನ ಕ್ಲಾಸ್ ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ನಾವು ಕಲಿತಾ ಇರ್ತೀವಿ. ಆಲ್ ರೈಟ್. ಇವಾಗ ನೋಡಿ, ಪ್ರೆಸೆಂಟ್ ಟೆನ್ಸ್ ಅಂದ ತಕ್ಷಣ ಅದರಲ್ಲಿ 3 ಬರುತ್ತೆ: ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಸ್ ಅಂಡ್ ಪ್ರೆಸೆಂಟ್ ಪರ್ಫೆಕ್ಟ್. ಪ್ರೆಸೆಂಟ್ ಕಂಟಿನ್ಯೂಸ್ ಅನ್ನೋದೇನು ನಾನು ನಿಮ್ಗೆ ಮೇ ಬಿ 2 ಕ್ಲಾಸ್ ಅಲ್ಲಿ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ನಿಮ್ಮ ಪ್ರೆಸೆಂಟ್ ಹೆಲ್ಪಿಂಗ್ ವರ್ಬ್ಸ್ ಆಮ್, ಈಸ್, ಆರ್ ಗಳ ಜೊತೆಗೆ ವರ್ಬ್ ING ಫಾರ್ಮ್ ಅಲ್ಲಿ ಇರುತ್ತೆ. ಮತ್ತೆ ಯಾವುದೋ ಒಂದು ಕ್ರಿಯೆನ ನೀವು ಜಸ್ಟ್ ಇವಾಗ ಮಾತ್ರ ಆನ್ ಗೋಯಿಂಗ್ ಇದೆ, ರೈಟ್, ಇವಾಗ ಆ ಕ್ರಿಯೆ ನಡೀತಾ ಇದೆ ಅಂತ ಹೇಳ್ಬೇಕಾದಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಯೂಸ್ ಮಾಡ್ತಿದ್ರಿ. ಪ್ರೆಸೆಂಟ್ ಪರ್ಫೆಕ್ಟ್ ಯಾವಾಗ ನೋಡಿ, ಇವಾಗ ಸ್ಪೆಷಲಿ D2 ಕ್ಲಾಸ್ ಅಲ್ಲಿ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಆಗಿತ್ತು. ಮ್ಯಾಮ್ ಹ್ಯಾವ್ ಕನ್ಫ್ಯೂಸ್ ಆಗ್ತದೆ ನೆಗೆಟಿವ್ ಅಲ್ಲಿ, ಪಾಸಿಟಿವ್ ಅಲ್ಲಿ ಅಂತ, ರೈಟ್. ಬಟ್ ಅವಾಗ ಕ್ಲಿಯರ್ ಕೂಡ ಆಗಿದೆ. ಬಟ್ ಯಾವ ರೀತಿ ಕ್ಲಿಯರ್ ಮಾಡ್ಕೊಂಡ್ರಿ? ಹ್ಯಾಸ್ ಹ್ಯಾಡ್ ಗಳನ್ನ ಮೇನ್ ವರ್ಬ್ ಆಗಿ ಹೇಗ್ ಬಳಸೋದು ಅಂತ ನೀವು ಕ್ಲಿಯರ್ ಮಾಡ್ಕೊಂಡ್ರಿ, ಕರೆಕ್ಟ್. ಬಟ್ ಈ ಒಂದು ಟೆನ್ಸ್ ಅಲ್ಲಿ ಏನಾಗುತ್ತೆ ನೋಡಿ, ಹ್ಯಾವ್ ಮತ್ತೆ ಹ್ಯಾಸ್ ಆಸ್ ಅ ಹೆಲ್ಪಿಂಗ್ ವರ್ಬ್ ನಾವಿಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೊ ಆಸ್ ಅ ಹೆಲ್ಪಿಂಗ್ ವರ್ಬ್ ಇವುಗಳನ್ನ ಯೂಸ್ ಮಾಡ್ಬಿಟ್ಟು ಇದರ ಜೊತೆಗೆ ಮೇನ್ ವರ್ಬ್ ನಾವು ಥರ್ಡ್ ಫಾರ್ಮ್ ಅಲ್ಲಿ, ಕ್ಲಿಯರ್, ಥರ್ಡ್ ಫಾರ್ಮ್ ಆರ್ ಯೋರ್ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಲ್ಲಿ ನಾವು ಬಳಸ್ತಾ ಇರ್ತೀವಿ. ಓಕೆ, ಅಂಡ್ ಇಲ್ಲಿ ನಾನು ಮುಂಚೆನೆ ಹೇಳ್ತೀನಿ, ಹ್ಯಾವ್ ಹ್ಯಾಸ್ ಯೂಸ್ ಮಾಡಿ ಎದುರುಗಡೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ವರ್ಬ್ ಥರ್ಡ್ ಫಾರ್ಮ್ ವರ್ಬ್ ಇರತ್ತೆ, ಬಟ್ ಒಂದ್ ಸೆಕೆಂಡ್, ಬಟ್ ಇದು ಸೆಕೆಂಡ್ ಫಾರ್ಮ್ ಅಲ್ಲಿ ಇದೆ ಅಲ್ಲ ಮ್ಯಾಮ್ ಅಂತ ನೀವು ಕನ್ಫ್ಯೂಸ್ ಮಾಡ್ಕೊಳ್ತೀರಿ. ಏನಕ್ಕೆ ಗೊತ್ತಾ? ಸ್ಪೆಷಲಿ ರೆಗ್ಯುಲರ್ ವರ್ಬ್ ಗಳಲ್ಲಿ, ರೆಗ್ಯುಲರ್ ವರ್ಬ್ ಅಲ್ಲಿ ಸೆಕೆಂಡ್ ಮತ್ತೆ ಥರ್ಡ್ ಫಾರ್ಮ್ ಎರಡು ಕೂಡ ಸೇಮ್ ಇರತ್ತೆ, ರೈಟ್. ಅಂಡ್ ಸಮ್ ಆಫ್ ದ ಇರ್ರೆಗ್ಯುಲರ್ ವರ್ಬ್ಸ್ ಆಸ್ ವೆಲ್, ಇರ್ರೆಗ್ಯುಲರ್ ವರ್ಬ್ ಅಲ್ಲೂ ಕೂಡ ಕೆಲವು ಸೆಕೆಂಡ್ ಥರ್ಡ್ ಫಾರ್ಮ್ ಸೇಮ್ ಇರುತ್ತೆ. ಆ ಕಾರಣಕ್ಕಾಗಿ ತುಂಬಾ ಜನ ಮತ್ತೆ ಹ್ಯಾವ್ ಹ್ಯಾಸ್ ಜೊತೆಗೆ ಸೆಕೆಂಡ್ ಫಾರ್ಮ್ ಬಳಸಿದಾರಲ್ಲ ಅಂತ ಕೇಳ್ತಾರೆ. ಬಟ್ ನೋ, ದಟ್ ಇಸ್ ನಾಟ್ ದ ಕೇಸ್. ಹ್ಯಾವ್ ಹ್ಯಾಸ್ ಎದುರುಗಡೆ ಒಂದು ವರ್ಬ್ ಸೆಕೆಂಡ್ ಫಾರ್ಮ್ ತರ ಅನಿಸಿದ್ರೆ ಅದು ಥರ್ಡ್ ಫಾರ್ಮ್ ಇರುತ್ತೆ, ಸೆಕೆಂಡ್ ಅಲ್ಲ. ಈ ರೀತಿ ನೀವು ನೆನ್ಪಿಟ್ಕೊಳ್ಬಹುದು. ಕ್ಲಿಯರ್. ನಾವು ಕಮಿಂಗ್ ಬ್ಯಾಕ್ ಟು ದಿ ಯೂಸೇಜಸ್, ಅಥವಾ ಯಾವ ಯಾವ ಸಂದರ್ಭದಲ್ಲಿ ನಾವು ಈ ಒಂದು ಟೆನ್ಸ್ ಅನ್ನ ಬಳಕೆ ಮಾಡ್ತೀವಿ, ರೈಟ್. ಸೊ ಅಗೇನ್, ಇರ್ರೆಗ್ಯುಲರ್ ವರ್ಬ್ಸ್ ಅಲ್ಲಿ 3 ಕಾಲಮ್ ಅಲ್ಲಿ ನಾನು ಹೇಳ್ಬೇಕಾದಾಗ ಜಸ್ಟ್ ಬ್ರೀಫ್ ಆಗಿ ಹೇಳಿದ್ದೆ ಅಲ್ವಾ, ಯಾವ ಯಾವ ವರ್ಬ್ ಫಾರ್ಮ್ಸ್ ಎಲ್ಲಿ ಬಳಕೆ ಆಗತ್ತಂತ, ರೈಟ್. ಸೊ ಒಂದು ನಾನು ಏನ್ ಹೇಳಿದ್ದೆ ಅಂದ್ರೆ, ಕ್ರಿಯೆ, ಯಾವುದೋ ಒಂದು ಕ್ರಿಯೆ ಪಾಸ್ಟ್ ಅಲ್ಲಿನೇ ಸ್ಟಾರ್ಟ್ ಆಗಿರತ್ತೆ, ಬಟ್ ಬಂದು ಪ್ರೆಸೆಂಟ್ ಅಲ್ಲಿ ಇವಾಗ ತಕ್ಷಣ ಮುಗ್ದು ಹೋಗಿರೋ ಕ್ರಿಯೆ, ಇವಾಗ ಜಸ್ಟ್ ಹೊರಗಡೆ ಹೋದ ನೋಡಿ, ಇಮಿಡಿಯೇಟ್ಲಿ ಪರ್ಫೆಕ್ಟ್ಲಿ ಪ್ರೆಸೆಂಟ್ ಅಲ್ಲಿ ಬಂದು ಮುಗಿಯುವಂತಹ ಕ್ರಿಯೆಗಳಿಗೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಯೂಸ್ ಮಾಡಿ ಹೇಳ್ತೀವಿ ಅಲ್ವಾ. ಇದು ಫಸ್ಟ್ ಪಾಯಿಂಟ್ ನೀವು ನೆನ್ಪಿಟ್ಕೊಳ್ಬೇಕು. ಓಕೆ, ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತ ಅಂದ್ರೆ, ಇವಾಗ ನೋಡಿ ಸಿಂಪಲ್ ಪಾಸ್ಟ್ ಅಲ್ಲಿ ನೀವು ಏನ್ ಮಾಡ್ತಾ ಇದ್ರಿ? ಸಿಂಪಲ್ ಪಾಸ್ಟ್ ಅಲ್ಲಿ ಒಂದು ಕ್ರಿಯೆ ಪಾಸ್ಟ್ ಅಲ್ಲಿ ಸ್ಟಾರ್ಟ್ ಆಗಿ ಮುಗಿಯತ್ತೆ, ಮತ್ತೆ ಅದರ ಒಂದು ಸಮಯ ಕೂಡ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರತ್ತೆ, ರೈಟ್. ಬಟ್ ಇಲ್ಲಿ ನೋಡಿ, ಒಂದು ಕ್ರಿಯೆ ಪಾಸ್ಟ್ ಅಲ್ಲಿ ಮುಗ್ದಿರತ್ತೆ, ಬಟ್ ಅದ್ ಯಾವಾಗ ಮುಗ್ದಿದೆ, ಸಮಯ ಏನು ಅಂತ ನಿಮ್ಗೇನು ಕ್ಲಿಯರ್ ಆಗಿ ಗೊತ್ತಿರೋದಿಲ್ಲ, ಅನ್ಸ್ಪೆಸಿಫಿಕ್ ಆಗಿರತ್ತೆ ಪಾಸ್ಟ್ ಅಲ್ಲಿ ಮುಗ್ದಿರೋ ಒಂದು ಕ್ರಿಯೆ. ಅವಾಗ್ಲೂ ಕೂಡ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಇದು ಎರಡನೇದಾಯ್ತು. ಓಕೆ, ಕಮಿಂಗ್ ಟು ದಿ ಥರ್ಡ್ ಒನ್, ಯಾವುದೋ ಒಂದು ಕ್ರಿಯೆ ಅಗೇನ್ ಪಾಸ್ಟ್ ಅಲ್ಲಿ ಆಗ್ಬಿಟ್ಟು ಇನ್ನು ಪ್ರೆಸೆಂಟ್ ಇವಾಗ್ಲೂ ಕೂಡ ಕಂಟಿನ್ಯೂ ಇದೆ ಅಂತ ಇದ್ದಾಗ ಈ ಟೆನ್ಸ್ ನಾವು ಯೂಸ್ ಮಾಡ್ತೀವಿ. ಹೇಗೆ? ಫಾರ್ ಎಕ್ಸಾಂಪಲ್, ಅವಳು ನೋಡಿ ಇಲ್ಲಿ 5 ವರ್ಷದಿಂದ ವಾಸಿಸ್ತಿದ್ದಾಳೆ. ಶಿ ಹ್ಯಾಸ್ ಲಿವ್ಡ್ ಹಿಯರ್ ಫಾರ್ 5 years ಅಂಡ್ ಇವಾಗ್ಲೂ ಕೂಡ ಶಿ ಇಸ್ ಕಂಟಿನ್ಯೂಯಿಂಗ್ ಟು ಲಿವ್ ಹಿಯರ್, ರೈಟ್. ಸೊ ಆ ಕಾರಣಕ್ಕಾಗಿ ಈ ಟೆನ್ಸ್ ಅಗೇನ್ ನಾವು ಬಳಸ್ತೀವಿ. ಮತ್ತೆ ಯಾವಾಗ ಯೂಸ್ ಮಾಡೋದು ಅಂತ ಅಂದ್ರೆ, ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತನಾಡ್ಬೇಕಾದಾಗ, ಏನೋ ಒಂದು ನಾನು ಜಪಾನ್ಗೆ ಹೋಗಿದ್ದೀನಿ ಅಲ್ವಾ, ಮುಂಚೆ ನೀವು ಅನುಭವಿಸಿದಂತ ಒಂದು ಅನುಭವಗಳು, ನಾನು ಯಾವತ್ತೂ ಜಪಾನ್ಗೆ ಹೋಗಿಲ್ಲ, ರೈಟ್, ಇಂತಹ ಲೈಫ್ ಎಕ್ಸ್ಪೀರಿಯನ್ಸಸ್ ಹೇಳ್ಬೇಕಾದಾಗ್ಲೂ ನೀವು ಈ ಟೆನ್ಸ್ ಯೂಸ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ನೆವರ್ ಬಿನ್ ಟು ಜಪಾನ್, ನಾನು ಯಾವತ್ತೂ ಜಪಾನ್ಗೆ ಹೋಗಿಲ್ಲ. ಅಂಡ್ ಇಲ್ಲಿ ಅಗೇನ್ ಸ್ಪೆಸಿಫಿಕೇಶನ್ ಆಗ್ತಾ ಇಲ್ಲ ಅಲ್ವಾ. ನೆವರ್ ಅಂದ್ರೆ ಏನು, ಯಾವಾಗ ಅಂತ, ಇಟ್ ಇಸ್ ನಾಟ್ ಸ್ಪೆಸಿಫೈಡ್, ಅನ್ಸ್ಪೆಸಿಫಿಕ್. ಸೊ ದಿಸ್ ಇಸ್ ಫೋರ್ತ್ ಪಾಯಿಂಟ್. ಫಿಫ್ತ್ ಪಾಯಿಂಟ್, ಎಲ್ಲಿ ನೀವು ಈ ಟೆನ್ಸ್ ಯೂಸ್ ಮಾಡ್ತೀರಿ ಅಂತ ಅಂದ್ರೆ, ಒಂದು ಪಾಸ್ಟ್ ಆಕ್ಷನ್ ಶುರುವಾಗಿ ಮುಗ್ದು ಹೋಗಿದೆ, ಪಾಸ್ಟ್ ಅಲ್ಲಿ ಮುಗ್ದು ಹೋಗಿದೆ, ಬಟ್ ಇವಾಗ್ಲೂ ಕೂಡ ಅದು ಇಂಪಾರ್ಟೆಂಟ್ ಇದೆ ಪ್ರೆಸೆಂಟ್ ಅಲ್ಲಿ, ಇನ್ನು ಕೂಡ ಅದು ಇಂಪಾರ್ಟೆಂಟ್ ಇದೆ, ಪ್ರೆಸೆಂಟ್ ಸಿಚುವೇಶನ್ ಅನ್ನೋದು ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂತ ಇದ್ದಾಗ್ಲೂ ನಾವು ಈ ಟೆನ್ಸ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಹಿ ಹ್ಯಾಸ್ ಬ್ರೋಕನ್ ಹಿಸ್ ಲೆಗ್. ಯಾರೊಬ್ಬ ನನ್ನ ಫ್ರೆಂಡ್ ಒಬ್ನಿದ್ದಾನೆ, ಓಕೆನಾ. ಸೊ ಅವನು ಹೋದ್ ತಿಂಗಳು ತನ್ನ ಕಾಲ್ ಮುರ್ಕೊಂಡಿದ್ದ, ಕಾಲಲ್ಲಿ ಫ್ರಾಕ್ಚರ್ ಆಗಿತ್ತು, ಮುಗ್ದು ಹೋಗಿದೆ ಲಾಸ್ಟ್ ಮಂತೆ, ರೈಟ್. ಬಟ್ ಇವಾಗ್ಲೂ ಕೂಡ ಅವನ ಲೈಫ್ ಅನ್ನೋದು ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಲ್ವಾ, ಇವಾಗ್ಲೂ ಕೂಡ ಚೆನ್ನಾಗಿ ನಡಿಲಿಕ್ಕೆ ಅವನಿಗೆ ಬರ್ತಾ ಇಲ್ಲ,
ರೈಟ್. ಇನ್ ದಟ್ ಕೇಸ್ ಅಗೇನ್ ಒಂದು ಪಾಸ್ಟ್ ಆಕ್ಷನ್. ಪ್ರೆಸೆಂಟ್ ಅಲ್ಲಿ ಅದರ ಔಟ್ಕಮ್ ಎಲ್ಲ ನಾವು ಫೋಕಸ್ ಮಾಡ್ತಿರ್ತೀವಿ ಅಲ್ವಾ. ಪಾಸ್ಟ್ ಅಲ್ಲಿ ಮುಗ್ದು ಹೋಗಿದೆ, ಬಟ್ ಇವಾಗ ಅದರ ರಿಸಲ್ಟ್ ನಮ್ಗೆ ಏನಾಗಿದೆ ಅಲ್ವಾ, ಅಂಥದ್ದನ್ನ ನಾವು ಸೂಚಿಸ್ತಾ ಇರ್ತೀವಿ. ಬಿಕಾಸ್ ಅದು ಇಂಪಾರ್ಟೆಂಟ್ ಆಗಿದೆ ಪ್ರೆಸೆಂಟ್ ಅಲ್ಲಿ, ಪಾಸ್ಟ್ ಅಲ್ಲಿ ಮುಗ್ದು ಹೋಗಿರೋ ಕ್ರಿಯೆ. ರೈಟ್. ಸೊ ಅವಾಗ ಹಿ ಹ್ಯಾಸ್ ಬ್ರೋಕನ್ ಹಿಸ್ ಲೈಕ್. ಐ ಹ್ಯಾವ್ ಲೈಕ್ಡ್ ದಟ್ ಮೂವಿ. ಆ ಸಿನಿಮಾ ನನಗೆ ಇಷ್ಟ ಆಗಿದೆ ಅಲ್ವಾ. ಮುಂಚೆ ನೋಡ್ ಮುಗಿಸಿದಿರಿ, ಹೋದ್ ವಾರನೂ ಒಂದು ಸಿನಿಮಾ ನೋಡ್ ಬಂದಿದ್ದೀರಿ, ಬಟ್ ಇವಾಗ್ಲೂ ಕೂಡ ನಿಮಗದು ಇಷ್ಟ ಆಗಿದೆ ಅಲ್ವಾ. ಅದರಿಂದ ನೀವು ತುಂಬಾ ಲೈಫ್ ಅಲ್ಲಿ ಎಟಿಕೆಟ್ಸ್ ಅನ್ನ ತಿಳ್ಕೊಂಡ್ರಿ. ಪ್ರೆಸೆಂಟ್ ಅಲ್ಲಿ ಅದು ನಿಮ್ಗೆ ಇಂಪ್ಯಾಕ್ಟ್ ಆಗಿದೆ. ರೈಟ್. ಸೊ ಅಂತ ಕೇಸಲ್ಲಿ ಕೂಡ ನೀವು ಈ ಟೆನ್ಸ್ ಅನ್ನ ಮುಖ್ಯವಾಗಿ ಯೂಸ್ ಮಾಡ್ತಾ ಇರ್ತೀರಿ. ರೈಟ್. ಸೊ ನೋಡಿದ್ರಿ, ಈ ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ಯೂಸೇಜ್ ತುಂಬಾನೇ ಇದೆ. ಮೀನಿಂಗ್ ಈ ಒಂದು ಟೆನ್ಸ್ ನಾವು ಮಾತನಾಡ್ಬೇಕಾದಾಗ ತುಂಬಾ ಬೇರೆ ಬೇರೆ ಸಂದರ್ಭಗಳಲ್ಲಿ ಬಳಕೆ ಮಾಡ್ತೀವಿ. ದಟ್ ಈಸ್ ವೈ ಈ ಹ್ಯಾವ್ ಹ್ಯಾಸ್ ಅನ್ನೋ ಶಬ್ದ ನಿಮಗೆ ಮಾತನಾಡ್ಬೇಕಾದಾಗ ಹೆಚ್ಚಾಗಿ ಕೇಳಲಿಕ್ಕೆ ಸಿಗತ್ತೆ. ರೈಟ್. ಬಿಕಾಸ್ ಸ್ಪೆಷಲಿ ಸ್ಪೋಕನ್ ಅಲ್ಲಿ ನಾವು ಯಾವ್ದೋ ಒಂದು ವಿಷಯ ಟೈಮಿಂಗ್ ಯಾವಾಗ ಮುಗಿದಿದೆ, ಆ ಕ್ರಿಯೆ ಯಾವಾಗ ನಡೆದು ಹೋಗಿದೆ ಅನ್ನೋ ಸ್ಪಷ್ಟವಾದ ಸಮಯ ನಮ್ಗೆ ಮೋಸ್ಟ್ಲಿ ಹೆಚ್ಚಾಗಿ ಗೊತ್ತಿರೋದಿಲ್ಲ. ರೈಟ್. ಆ ಕಾರಣಕ್ಕಾಗಿ ನೀವು ಹ್ಯಾವ್ ಹ್ಯಾಸ್ ಜೊತೆಗೆ ವರ್ಬ್ ಥರ್ಡ್ ಫಾರ್ಮ್ ಅಲ್ಲಿ ಯೂಸ್ ಮಾಡಿ ಹೇಳ್ತಾ ಇರ್ತೀರಿ. ಓಕೆ. ಅಂಡ್ ಇದೇ ಒಂದು ರೀಸನ್ ಇಂದ ಕೆಲವರಿಗೆ ಸಿಂಪಲ್ ಪಾಸ್ಟ್ ಮತ್ತೆ ಈ ಟೆನ್ಸ್ ಕನ್ಫ್ಯೂಸ್ ಆಗುತ್ತೆ. ಓಕೆ. ಇವಾಗ ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಫಸ್ಟ್ ಎಕ್ಸಾಂಪಲ್ ಇಲ್ಲಿ ಸಿಂಪಲ್ ಪಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ಟು ಶೋ ದಿ ಕಂಪ್ಯಾರಿಸನ್. ಆಲ್ ರೈಟ್. ಐ ಸಾ ದಟ್ ಮೂವಿ ಯೆಸ್ಟರ್ಡೇ. ನಾನು ನೆನ್ನೆ ಆ ಸಿನಿಮಾವನ್ನ ನೋಡಿದ್ದೆ. ಕ್ರಿಯೆ ಶುರುವಾಗಿ ಮುಗ್ದಿದೆ ಅಂಡ್ ಸಮಯ ಕೂಡ ನಿಮಗೆ ಇಲ್ಲಿ ಗೊತ್ತಿದೆ. ಕರೆಕ್ಟ್. ಬಟ್ ಅಗೇನ್ ನೀವು ಆ ಸಿನಿಮಾವನ್ನ ನೋಡಿದಿರಿ, ಬಟ್ ಆ ಒಂದು ಎಕ್ಸಾಕ್ಟ್ ಸಮಯ ನಿಮಗೆ ಗೊತ್ತಿಲ್ಲ. ಟೈಮಿಂಗ್ ನೀವು ಇಲ್ಲಿ ಅನ್ಸ್ಪೆಸಿಫಿಕ್ ಆಗಿದೆ. ಕರೆಕ್ಟ್. ಸೊ ಇನ್ ದಟ್ ಕೇಸ್ ಐ ಹ್ಯಾವ್ ಸೀನ್ ದಟ್ ಮೂವಿ ಅಂತ ಹೇಳ್ತೀರಿ. ನಾನು ಆ ಸಿನಿಮಾವನ್ನ ನೋಡಿದ್ದೀನಿ ಅಲ್ವಾ. ಮೇ ಬಿ ನನಗೆ ಯಾರೊಬ್ರು ಕೇಳ್ತಾರೆ, ನೀವು ಆಪ್ತ ರಕ್ಷಕವನ್ನ ನೋಡಿದಿರಂತ. ಹಾ, ನಾನು ನೋಡಿದ್ದೀನಿ, ಬಟ್ ಯಾವಾಗಂತ ನನಗೆ ಗೊತ್ತಿಲ್ಲ. ತುಂಬಾ ಸರ್ತಿ ಕೂಡ ನೋಡಿದ್ದೀನಿ. ಸೊ ಅಲ್ಲಿ ಏನು ಸಿಚುವೇಶನ್ ಸ್ಪೆಸಿಫಿಕ್ ಆಗಿಲ್ಲ ಸಮಯ ಅಂತ ಬಂದಾಗ. ಕರೆಕ್ಟ್. ಸೊ ಅಗೇನ್ ಈ ಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್. ಐ ಹ್ಯಾವ್ ಸೀನ್ ಹಿಮ್ ಸಮ್ವೇರ್. ನಾನು ಅವನನ್ನ ಎಲ್ಲೋ ನೋಡಿದೀನಿ. ಎಲ್ಲೋ ನೋಡಿದಿರಿ ಅಂದ ತಕ್ಷಣ ಯಾವಾಗ ನೋಡಿದಿರಿ ಅಂತ ಹೇಗೆ ಗೊತ್ತಿರತ್ತೆ. ರೈಟ್. ಸೊ ಅಗೇನ್ ಸಮಯ ಗೊತ್ತಿಲ್ಲ, ಪ್ರೆಸೆಂಟ್ ಪರ್ಫೆಕ್ಟ್ ಯೂಸ್ ಮಾಡ್ತೀರಿ. ಕರೆಕ್ಟ್. ಸೊ ಐ ವೆಂಟ್ ದೇರ್ ಲಾಸ್ಟ್ ಮಂತ್. ಇದ್ಯಾವ ಟೆನ್ಸು? ಸಿಂಪಲ್ ಪಾಸ್ಟ್. ವೆಂಟ್ ಅಂತ ಸೆಕೆಂಡ್ ಫಾರ್ಮ್, ಲಾಸ್ಟ್ ಮಂತ್ ಅಂತ ನಿಮ್ಮ ಪಾಸ್ಟ್ ಟೈಮಿಂಗ್, ಮುಗ್ದೋಗಿರೋ ಸಮಯ. ನಾನಲ್ಲಿ ಕಳೆದ ತಿಂಗಳು ಹೋಗಿದ್ದೆ. ಕಳೆದ ತಿಂಗಳು ನಾನು ಅಲ್ಲಿಗೆ ಹೋಗಿದ್ದೆ. ಎಲ್ಲ ನೀಟಾಗಿ ಸ್ಪೆಸಿಫಿಕ್ ಆಗಿದೆ. ಬಟ್ ಇಲ್ಲಪ್ಪ, ನೀವು ಇವಾಗ ಹೋಗಿದ್ದೀರಿ ಅಲ್ಲಿಗೆ. ರೈಟ್. ಇನ್ ದಟ್ ಕೇಸ್ ಐ ಹ್ಯಾವ್ ಗಾನ್ ದೇರ್. ಅಂಡ್ ಆಲ್ಸೋ ಹಿ ಎದ್ದಾಗ ಹಿ ಹ್ಯಾಸ್ ಯೂಸ್ ಮಾಡ್ತೀರಿ. ಐ ಹೋಪ್ ನಿಮ್ ಡಿಫ್ರೆನ್ಸ್ ಗೊತ್ತಿದೆ. ಈ ಹ್ಯಾವ್ ಹ್ಯಾಸ್ ಗಳನ್ನ ಮೇನ್ ವರ್ಬ್ ಆಗಿನೇ ಬಳಸಿ, ಹೆಲ್ಪಿಂಗ್ ವರ್ಬ್ ಆಗಿನೇ ಬಳಸಿ. ಇದರ ಡಿಫರೆನ್ಸ್ ಎರಡರಲ್ಲೂ ಕೂಡ ಒಂದೇ ರೀತಿ ಉಳಿಯುತ್ತೆ. ಮೀನಿಂಗ್ ಐ, ಯು, ವಿ, ದೇ ಸಬ್ಜೆಕ್ಟ್ಸ್ ಇದ್ದಾಗ ಹ್ಯಾವ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಥವಾ ಹಿ, ಶಿ, ಇಟ್, ನೇಮ್ಸ್ ಆರ್ ಎನಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಜೊತೆಗೆ ಹ್ಯಾಸ್ ಅನ್ನ ಯೂಸ್ ಮಾಡ್ತೀರಿ. ಅವನಲ್ಲಿ ತುಂಬಾ ಸರ್ತಿ ಹೋಗಿದ್ದಾನೆ. ಹಿ ಹ್ಯಾಸ್ ಗಾನ್ ದೇರ್ ಮೆನಿ ಟೈಮ್ಸ್. ಇಟ್ ಈಸ್ ಮೆನಿ. ಓಕೆ, ಮೆನಿ ಟೈಮ್ಸ್. ಸಿ ಅಗೇನ್ ಸಮಯ ಅನ್ನೋದು ಸ್ಪಷ್ಟವಾಗಿಲ್ಲ, ಜಸ್ಟ್ ತುಂಬಾ ಸರ್ತಿ ಅಂತ ಗೊತ್ತು. ಯಾವ ಸರ್ತಿ, ಆ ತುಂಬಾ ಸರ್ತಿ ಏನೆಲ್ಲ ಹೋಗಿದ್ದಾನೆ, ಆ ಯಾವ ಟೈಮಿಂಗ್ ಅಂತ ನಿಮ್ಗೆ ಎಲ್ಲಿ ಗೊತ್ತಾಗಿದ್ದಾನೆ? ಇಲ್ಲ. ಅಗೇನ್ ಇಟ್ ಇಸ್ ನಾಟ್ ಕ್ಲಿಯರ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಯೂಸ್ ಮಾಡಿ. ಓಕೆ. ಅಂಡ್ ಇಲ್ಲಿ ನೋಡಿ, ಐ ಹ್ಯಾವ್ ಗಾನ್ ಟು ಆರ್ ಐ ಹ್ಯಾವ್ ಬೀನ್ ಟು. ಅಂಡ್ ಕೆಲವು ಕೇಸ್ಗಳಲ್ಲಿ ನಾವು ಗಾನ್, ಬೀನ್ ಅನ್ನ ಇಂಟರ್ಚೇಂಜಬಲ್ ಆಗಿ ಯೂಸ್ ಮಾಡ್ತೀವಿ. ರೈಟ್. ಇಂಟರ್ಚೇಂಜಬಲ್. ಕೆಲವು ಸರ್ತಿ ಗಾನ್ ಹೇಳ್ತಾರೆ, ಕೆಲವರು ಬೀನ್ ಹೇಳ್ತಾರೆ. ಬಟ್ ಆದ್ರೂ ಕೂಡ ಇದರ ಡಿಫರೆನ್ಸ್ ಇದೆ. ಕ್ಲಿಯರ್? ಇಟ್ ಇಸ್ ಆಲ್ಸೋ ಬೆಟರ್ ಟು ನೋ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು. ಅದೇ ರೀತಿ ಹಿ ಇದ್ದಾಗ ಹಿ ಹ್ಯಾಸ್ ಗಾನ್ ಟು ಆರ್ ಹಿ ಹ್ಯಾಸ್ ಬೀನ್ ಟು. ಸಿ, ಬೀನ್ ಅಂತ ಅಂದ್ರೆ ನೀವ್ ಒಂದ್ ಪ್ಲೇಸ್ಗೆ ವಿಸಿಟ್ ಮಾಡಿದಿರಿ. ಓಕೆನಾ? ಒಂದ್ ಜಾಗಕ್ಕೆ ಹೋಗಿದಿರಿ, ಮೇ ಬಿ ತಾಜ್ ಮಹಲ್ಗೋ ಎಲ್ಲೋ ಹೋಗಿದಿರಿ. ಬಟ್ ಹೋಗಿ ನೀವು ರಿಟರ್ನ್ ಕೂಡ ಆಗಿದಿರಿ, ವಾಪಸ್ ಬಂದಿದ್ದೀರಿ ಅಂತ ಮೀನಿಂಗ್ ಕೊಡುತ್ತೆ ಬೀನ್ ಅಂದ್ರೆ. ಕ್ಲಿಯರ್? ಬಟ್ ಈ ಗಾನ್ ಅನ್ನೋ ಶಬ್ದ ಏನಾಗತ್ತೆ ಗೊತ್ತಾ? ಇಲ್ಲಿ ಆಬ್ಸೆನ್ಸ್ ಆಫ್ ಯುವರ್ ಸಬ್ಜೆಕ್ಟ್. ನಿಮ್ಮ ಸಬ್ಜೆಕ್ಟ್ ಇಲ್ಲ ಆ ಸ್ಥಳದಲ್ಲಿ ಅಲ್ವಾ, ಅವರ ಆಬ್ಸೆನ್ಸ್ ಅನ್ನ ಸೂಚಿಸುತ್ತೆ ಈ ಗಾನ್ ಅನ್ನೋ ಶಬ್ದ. ಮೀನಿಂಗ್ ಇವಾಗ ನಾನು ಹ್ಯಾವ್ ಗಾನ್ ಟು ತಾಜ್ ಮಹಲ್ ಅಂತ ಇಟ್ಕೊಳ್ಳಿ. ನಾನು ಇನ್ನೂ ಅಲ್ಲೇ ಇದ್ದೀನಿ, ನಾನು ತಾಜ್ ಮಹಲ್ಗೆ ಹೋಗಿದ್ದೀನಿ, ಅಲ್ಲೇ ಇದ್ದೀನಿ, ಆ ತರ ಅರ್ಥ ಕೊಡುತ್ತೆ. ಡಿಫರೆನ್ಸ್. ಬಟ್ ಸ್ಪೋಕನ್ ಅಲ್ಲಿ ಕೆಲವರು ಇಂಟರ್ಚೇಂಜಬಲ್ ಆಗಿ ಬಳಸ್ತಾರೆ. ಬಟ್ ಯು ಹ್ಯಾವ್ ಟು ನೋ ದ ಡಿಫರೆನ್ಸ್. ಸ್ಪೆಸಿಫಿಕ್ ಆಗಿ ಅರ್ಥ ತಿಳ್ಕೊಂಡು ಇವುಗಳನ್ನ ನಾವು ಬಳಕೆ ಮಾಡಬಹುದು.
ಸಿಮಿಲರ್ಲಿ ನೋಡಿ, ಐ ಹ್ಯಾವ್ ಗಾನ್ ಟು UK, ಹಿ ಇದ್ರೆ ಹಿ ಹ್ಯಾಸ್ ಗಾನ್ ಟು UK. ನಾನ್ ಯುಕೆಗೆ ಹೋಗಿದ್ದೀನಿ, ಅವ್ನು ಹೋಗಿದ್ದಾನೆ, ಮೀನಿಂಗ್ ನಾವಿನ್ನೂ ಅಲ್ಲಿನೇ ಇದೀವಿ ಅಂತ ಅರ್ಥ. ಓಕೆ, ಅದೇ ರೀತಿ ನಾನು ಯುಕೆಗೆ ಹೋಗಿ ಬಂದಿದ್ದೀನಿ, ಅವ್ನು ಯುಕೆಗೆ ಹೋಗಿ ಬಂದಿದ್ದಾನೆ, ರೈಟ್? ಇನ್ ದಟ್ ಕೇಸ್ ಐ ಹ್ಯಾವ್ ಬಿನ್ ಟು UK ಆರ್ ಹಿ ಹ್ಯಾಸ್ ಬಿನ್ ಟು UK. ಕ್ಲಿಯರ್? ಅಂಡ್ ಇಲ್ಲಿ ನಾನು ಇನ್ನೂ ಒಂದು ನಿಮ್ಗೆ ಸ್ಪೋಕನ್ ಟಿಪ್, ನಿಮ್ಮ ಫ್ಲೂಯೆನ್ಸಿ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ ಒಂದು ಟಿಪ್ ಏನಂದ್ರೆ, ಇದನ್ನ ನಾವು ಬೀನ್ ಅಂತ ಪ್ರೊನೌನ್ಸ್ ಮಾಡ್ತೀವಿ, ಅದು ಕರೆಕ್ಟು ಕೂಡ. ಬಟ್ ಸ್ಪೋಕನ್ ಅಲ್ಲಿ ಸ್ವಲ್ಪ ಏನೋ ಜಾಸ್ತಿ ಫ್ಲೂಯೆಂಟ್ ಆಗಿ ಕೇಳಿಸ್ಕೊಳ್ಳಿಕ್ಕೆ ಇದನ್ನ ನಾವು ಬೆನ್ ಅಂತ ಹೇಳ್ಬಹುದು. ಏನೋ ಎಳಿಯದೆ, ಅದನ್ನ ದೀರ್ಘ ಕೋಡಲ್ಲದೆ ಜಸ್ಟ್ ಬೀನ್ ಅನ್ನೋ ಬದಲಿಗೂ ಐ ಹ್ಯಾವ್ ಬೆನ್ ಟು UK, ಹಿ ಹ್ಯಾಸ್ ಬೆನ್ ಟು UK, ಈ ರೀತಿ ಯೂಸ್ ಮಾಡ್ಬೋದು. ಕ್ಲಿಯರ್? ನೆಕ್ಸ್ಟ್, ಐ ಹ್ಯಾವ್ ವಿಸಿಟೆಡ್ ಹಿಯರ್ ಬಿಫೋರ್. ನಾನು ಇಲ್ಲಿಗೆ ಮುಂಚೆ ಭೇಟಿ ಕೊಟ್ಟಿದ್ದೀನಿ. ಅಗೇನ್ ಬಿಫೋರ್ ಅನ್ನೋ ಶಬ್ದ ಸ್ಪೆಷಲಿ ಈ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಜಾಸ್ತಿ ಬಳಕೆ ಆಗುತ್ತೆ. ಬಿಕಾಸ್ ಅಗೇನ್ ಸಮಯದಲ್ಲಿ ಸ್ಪಷ್ಟವಾಗಿಲ್ಲ. ಬಿಫೋರ್ ಅಂದ್ರೆ ಜಸ್ಟ್ ಮುಂಚೆ ಸಮಯದಲ್ಲಿ, ಬಟ್ ಆ ಸಮಯ ಯಾವಾಗ ಐ ಡೋಂಟ್ ನೋ. ಸೊ ಇಲ್ಲಿ ಅಗೇನ್ ಫಸ್ಟ್ ಸೆಕೆಂಡ್ ಫಾರ್ಮ್ ಕೆಲವು ಅತಿ ಕಾಮನ್ ಆಗಿ ಯೂಸ್ ಮಾಡುವಂತಹ ವರ್ಬ್ಸ್ ಫಸ್ಟ್ ಸೆಕೆಂಡ್ ಥರ್ಡ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ. ಬಟ್ ದೀಸ್ ಥಿಂಗ್ಸ್ ಯು ಹ್ಯಾವ್ ಆಲ್ರೆಡಿ ಸೀನ್ ಇನ್ ಯೋರ್ ಥರ್ಡ್ ಡೇ ಇರ್ರೆಗ್ಯುಲರ್ ವರ್ಬ್ಸ್. 50 such ವರ್ಬ್ಸ್ ನಾವು ನಿಮ್ಗೆ ಲಿಸ್ಟ್ ಮಾಡ್ಕೊಟ್ಟಿದ್ವಿ. ಹೋಪ್ ಎಲ್ಲರೂ ಕೂಡ ಅವುಗಳನ್ನ ಲರ್ನ್ ಮಾಡಿದಿರಿ ಅಂತ ಅನ್ಕೊಳ್ತೀನಿ. ಕ್ಲಿಯರ್? ಬಿಕಾಸ್ ಯು ಶುಡ್ ಲರ್ನ್ ದೋಸ್ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಕಮಿಂಗ್ ಟು ನೆಗೆಟಿವ್. ನೆಗೆಟಿವ್ ಅಂತ ಬಂದಾಗ ಒಂದು ಪಾಯಿಂಟ್ ನೀವು ನೆನ್ಪಿಟ್ಕೊಳ್ಬೇಕು. ವಾಟ್ ಇಸ್ ದಟ್ ಪಾಯಿಂಟ್? ಶಬ್ದವನ್ನ ಏನೋ ಆಪೋಸಿಟ್ ಅಲ್ಲಿ ಬರೀತೀರಿ, ದಟ್ ಇಸ್ ಡಿಫರೆಂಟ್. ಬಟ್ ಇಲ್ಲಿ ನೀವು ಒಂದು ಹೆಲ್ಪಿಂಗ್ ವರ್ಬ್ಗೆ ನಾಟ್ ಆಡ್ ಮಾಡ್ತೀರಿ. ದಟ್ ಇಸ್ ಹೌ ಯು ಮೇಕ್ ನೆಗೆಟಿವ್ ಸೆಂಟೆನ್ಸಸ್. ಕ್ಲಿಯರ್? ಸೊ ಇದರಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದು? ಹ್ಯಾವ್ ಅಂಡ್ ಹ್ಯಾಸ್ ಈಸ್ ಯೋರ್ ಹೆಲ್ಪಿಂಗ್ ವರ್ಬ್. ನೋಡಿ, ಇವಾಗ ಮತ್ತೆ ನೀವು ಡೂ ಡಸ್ ತಗೊಂಡ್ ಬರ್ತೀನಿ ಅಂತ ಆಗೋದಿಲ್ಲ. ಕ್ಲಿಯರ್? ಬಿಕಾಸ್ ಹ್ಯಾವ್ ಹ್ಯಾಸ್ ಆಲ್ರೆಡಿ ತಾವೇ ಹೆಲ್ಪಿಂಗ್ ವರ್ಬ್ ಆಗಿ ಕೆಲಸ ಮಾಡ್ತಾ ಇದೆ. ಜೊತೆಗೆ ವರ್ಬ್ ಮೇನ್ ವರ್ಬ್ ಥರ್ಡ್ ಫಾರ್ಮ್ ಅಲ್ಲಿ ಇದೆ. ಸೊ ಇಲ್ಲಿ ನಾವು ಮತ್ತೆ ಎಕ್ಸ್ಟ್ರಾ ತರೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಹ್ಯಾವ್ ಹ್ಯಾಸ್ ಇದ್ದೇ ಇದೆ. ಪಾಸಿಟಿವ್ ಅಲ್ಲೂ ಇದೆ, ನೆಗೆಟಿವ್ ಅಲ್ಲೂ ಕೂಡ ಇರುತ್ತೆ, ಕ್ವೆಶನ್ಸ್ ಅಲ್ಲಿ ಕೂಡ ಇರುತ್ತೆ. ಮೂರು ಕೇಸಲ್ಲಿ ಕೂಡ ಇಲ್ಲಿ ಹ್ಯಾವ್ ಹ್ಯಾಸ್ ನಾವು ಬಳಕೆ ಮಾಡ್ತೀವಿ ಈ ಟೆನ್ಸ್ ಅಲ್ಲಿ. ಕ್ಲಿಯರ್? ಸೊ ಐ ಹ್ಯಾವ್ ಸೀನ್, ನಾನು ನೋಡಿದ್ದೀನಿ. ನೋಡಿಲ್ಲ ಅಂದ್ರೆ ಹ್ಯಾವ್ಗೆ ನಾಟ್ ಆಡ್ ಮಾಡಿ. ಐ ಹ್ಯಾವ್ ನಾಟ್ ಆರ್ ಕಂಬೈನ್ ಮಾಡಿದ್ರೆ ಐ ಹ್ಯಾವಂಟ್ ಸೀನ್ ಹಿಸ್ ವೈಫ್ ಸೋ ಫಾರ್. ಸೋ ಫಾರ್ ಅಂದ್ರೆ ಇಲ್ಲಿಯ ತನಕ. ತುಂಬಾ ದಿನದಿಂದ ಅಬ್ಸರ್ವ್ ಮಾಡ್ತಾ ಇದ್ರಿ, ಅಂಡ್ ಅಬ್ಸರ್ವ್ ಮಾಡಿ ಇಲ್ಲಿಯ ತನಕ ನೀವು ಅವನ ಹೆಂಡತಿಯನ್ನ ನೋಡಿಲ್ಲ. ಕ್ಲಿಯರ್? ನಿಮ್ಮ ಮನೆ ಅಕ್ಕಪಕ್ಕ ನೇಬರ್ಸ್, ರೈಟ್? ಅಕ್ಕಪಕ್ಕ ಇರೋ ಕಾರಣದಿಂದ ಅವ್ರ ಏನ್ ಮಾಡ್ತಾರೆ, ಅವರ ಆಕ್ಷನ್ಸ್ ನಿಮ್ಗೆ ಕಣ್ಣಿಗೆ ಕಾಣ್ತಾ ಇರತ್ತೆ ತಾನೆ. ಸೊ ನಿಮ್ ಮನೆ ಪಕ್ಕ ಇರೋ ಓನರು, ಅವರು ಮಾತ್ರ ನಿಮಗ್ ಕಾಣ್ತಾ ಇರ್ತಾರೆ. ಅವರ ಹೆಂಡತಿಯನ್ನ ನೀವು ಅಬ್ಸರ್ವ್ ಮಾಡಿರೋದಿಲ್ಲ, ರೈಟ್? ಸೊ ಅವ್ನ ಹೆಂಡತಿ ನನ್ಗೆ ಇನ್ನೂ ತನಕ ಕಂಡೇ ಇಲ್ಲ ಅಥವಾ ನಾನು ನೋಡೇ ಇಲ್ಲ ಅಂತ ಅರ್ಥ. ಓಕೆ, ನೆಕ್ಸ್ಟ್, ಐ ಹ್ಯಾವಂಟ್ ಗಾನ್ ಟು ಕತಾರ್, ಐ ಹ್ಯಾವಂಟ್ ಬೀನ್ ಟು ಕತಾರ್. ಈ ಕೇಸಲ್ಲಿ ನೋಡಿ, ಇಂಟರ್ಚೇಂಜಬಲ್ ನಾನು ಬಳಸಬಹುದು. ಕ್ಲಿಯರ್? ನಾನು ಕತಾರ್ಗೆ ಹೋಗಿಲ್ಲ ಅಥವಾ ಹೋಗ್ ಬಂದಿಲ್ಲ, ಎರಡು ರೀತಿ ನಾನು ಹೇಳ್ಬೋದು, ರೈಟ್? ಸೊ he has come here, ಅವನಿಲ್ಲಿ ಬಂದಿದ್ದಾನೆ. ಕಮ್ ಮ್ಯಾಮ್ ಫಸ್ಟ್ ಫಾರ್ಮ್ ಇದು ಅಂತ ಅನ್ಬೇಡಿ, ಬಿಕಾಸ್ ಕಮ್, ಕೇಮ್, ಕಮ್ ಫಸ್ಟ್ ಅಂಡ್ ಥರ್ಡ್ ಫಾರ್ಮ್ ಅಲ್ಲಿ ನಾವು ಕಮ್ ಅಂತಾನೆ ಬಳಸ್ತೀವಿ. ಓಕೆ, he has come here, he has not or he hasn't come here. ಕ್ಲಿಯರ್? ನೆಕ್ಸ್ಟ್, ಇಲ್ಲಿ ನೋಡಿ, ಇಮಿಡಿಯೇಟ್ ಪಾಸ್ಟ್ ವರ್ಡ್ಸ್ ಅಥವಾ ಕೆಲವು ಶಬ್ದಗಳಿರತ್ತೆ, ಅವುಗಳನ್ನ ನಾವು ಬರೀ ನಮ್ಮ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ನಾವು ಬಳಕೆ ಮಾಡ್ಬೇಕಾಗತ್ತೆ. ಓಕೆ, ಇಮಿಡಿಯೇಟ್ ಪಾಸ್ಟ್ ಅಂದ್ರೇನು? ಫಸ್ಟ್ ಆಫ್ ಆಲ್ ನಾನು ಹೇಳ್ದೆ, ನಿಮ್ಮ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬೇರೆ ಬೇರೆ ಸಂದರ್ಭದಲ್ಲಿ ಯೂಸ್ ಮಾಡ್ತೀರಿ. ಬಟ್ ಅದರಲ್ಲಿ ಮುಖ್ಯವಾದ ಒಂದು ಮೇನ್ ಮೀನಿಂಗ್ ಕೊಡೋ ಸಂದರ್ಭ ಯಾವುದು? ಪಾಸ್ಟ್ ಅಲ್ಲಿ ಒಂದು ಕ್ರಿಯೆ ಶುರು ಆಗ್ಬಿಟ್ಟು ಪರ್ಫೆಕ್ಟ್ಲಿ ಪ್ರೆಸೆಂಟ್ ಅಲ್ಲಿ ಮುಗ್ದು ಹೋಗುತ್ತೆ. ಇವಾಗ ತಕ್ಷಣ ಮುಗ್ದು ಹೋಗಿರೋ ಕ್ರಿಯೆ ಇಮಿಡಿಯೇಟ್ಲಿ ಪಾಸ್ಟ್ ಆಗುತ್ತೆ, ರೈಟ್? ಸೊ ಅಂಥದ್ದನ್ನ ಸೂಚಿಸ್ಬೇಕಾದ್ರೆ ಇಮಿಡಿಯೇಟ್ ಪಾಸ್ಟ್ ಶಬ್ದಗಳನ್ನ ನಾವು ಯೂಸ್ ಮಾಡ್ತೀವಿ, ರೈಟ್? ಯೆಟ್, ಸೋ ಫಾರ್ ಅಲ್ವಾ, ಇನ್ನು, ಆಲ್ರೆಡಿ ಅಂದ್ರೆ ಈಗಾಗಲೇ, ಬಿಫೋರ್ ಅಂದ್ರೆ ಮುಂಚೆ, ಸ್ಟಿಲ್ ಅಂದ್ರೆ ಇನ್ನು, ರೀಸೆಂಟ್ಲಿ ಅಂದ್ರೆ ಇತ್ತೀಚೆಗೆ, ಜಸ್ಟ್ ಆರ್ ಜಸ್ಟ್ ನಾವು ಅಂದ್ರೆ ಈಗಷ್ಟೇ, ಎವರ್ ಅಂದ್ರೆ ಎಂದೆಂದಿಗೂ, ನೆವರ್ ಅಂದ್ರೆ ಎಂದಿಗೂ ಇಲ್ಲ. ಓಕೆ, ಸೊ ಅಗೇನ್, he went yesterday, the ಯಾವ tense? Can someone tell me in the message box? Please make use of message box and answer me. ಅವನು ನೆನ್ನೆ ಹೋಗಿದ್ದ, ವೆಂಟ್ ಅಂತ ಸೆಕೆಂಡ್ ಫಾರ್ಮ್, yesterday ಅಂತ ಪಾಸ್ಟ್ ಟೈಮಿಂಗ್ ಇದೆ. ಸೊ ಇದು ಯಾವ ಟೆನ್ಸ್ ಇರಬಹುದು? ಸ್ಪೆಸಿಫಿಕ್ ಆಗಿ ಹೇಳ್ಬೇಕು. ಸಿಂಪಲ್ ಪಾಸ್ಟ್. ಎಸ್, ಸಿಂಪಲ್ ಪಾಸ್ಟ್ ಟೆನ್ಸ್. ಓಕೆ, ಬರೀ ಪಾಸ್ಟ್ ಅಂದ್ರೆ ಅಗೇನ್ ಅದರಲ್ಲಿ ಬೇರೆ ಬೇರೆ ಪಾಸ್ಟ್ ಫಾರ್ಮ್ಸ್ ಇರುತ್ತೆ.
ಅಲ್ವಾ? ಸೊ ಗೊತ್ತಾಯ್ತು. ಬಟ್ ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಹಿ ವೆಂಟ್ ಜಸ್ಟ್ ನೌ ಅಂತ ಹೇಳ್ತಾರೆ. ಸಿಂಪಲ್ ಪಾಸ್ಟ್ ಶಬ್ದ ಬರ್ದು ಜಸ್ಟ್ ನೌ ಅನ್ನೋದು ಹೇಗ್ ಕರೆಕ್ಟ್ ಆಗುತ್ತೆ? ಸಿ, ಸಿಂಪಲ್ ಪಾಸ್ಟ್ ಅಂದ್ರೆ ಮುಗ್ದು ಸ್ವಲ್ಪ ಸಮಯನಾದ್ರೂ ಆಗ ಹೋಗಿರತ್ತೆ ಅದು ಕ್ರಿಯೆ ಮುಗ್ದು. ಬಟ್ ಪ್ರೆಸೆಂಟ್ ಪರ್ಫೆಕ್ಟ್ ಅಂದ್ರೆ ತಕ್ಷಣ ಈಗ ಜಸ್ಟ್ ಅಂತ ಮೀನಿಂಗು, ರೈಟ್? ದಟ್ ಇಸ್ ವೈ ಸಿಂಪಲ್ ಪಾಸ್ಟ್ ಜೊತೆಗೆ ಈ ಶಬ್ದ ನೀವು ಯೂಸ್ ಮಾಡಬಾರ್ದು. ಅವ್ನು ಇವಾಗ ಜಸ್ಟ್ ಹೋದ ಅಂತ ಹೇಳ್ಬೇಕು ಅಂತ ಇದ್ರೆ ಹಿ ಹ್ಯಾಸ್ ಗಾನ್ ಜಸ್ಟ್ ನೌ ಅಂತ ಹೇಳಿ. ಕ್ಲಿಯರ್? ಹಿ ಹ್ಯಾಸ್ ಗಾನ್ ಜಸ್ಟ್ ನೌ. ಅವನು ಈಗಷ್ಟೇ ಹೋದ, ತಕ್ಷಣ ಹೋದ ಅಂತ ಮೀನಿಂಗು. ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್ ಜಸ್ಟ್ ನೌ. ನಾನು ನನ್ನ ಕೆಲಸವನ್ನ ಇವಾಗ ಜಸ್ಟ್ ಮುಗಿಸ್ದೆ, ಈಗಷ್ಟೇ ಮುಗಿಸ್ದೆ. ಓಕೆ. ಹಿ ವೆಂಟ್ ಯೆಸ್ಟರ್ಡೇ, ಹಿ ವೆಂಟ್ ಅಟ್ 3 o'clock. ಈ ಎರಡು ವಾಕ್ಯಗಳಲ್ಲಿ ಏನ್ ಸಿಮಿಲಾರಿಟಿ ಇದೆ? ಎರಡು ಕೂಡ ಸಿಂಪಲ್ ಪಾಸ್ಟ್, ಎರಡರಲ್ಲೂ ಕೂಡ ಪಾಸ್ಟ್ ಟೈಮಿಂಗ್ಸ್ ಕೊಟ್ಟಿದ್ದಾರೆ ಅಲ್ವಾ? ಬಟ್ ಅದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಹೇಗೆ ಹೇಳ್ತೀವಿ? ಹಿ ಜೊತೆಗೆ ಹ್ಯಾಸ್. ಸೆಕೆಂಡ್ ಫಾರ್ಮ್ ವರ್ಬ್ ಮುಂಚೆ ನಾವು ಪಾಸಿಟಿವ್ ಅಲ್ಲಿ ಯಾವುದೇ ಹೆಲ್ಪಿಂಗ್ ಬಳಸೋದಿಲ್ಲ. ಥರ್ಡ್ ಫಾರ್ಮ್ ಏನಿರುತ್ತಲ್ವಾ ನಮ್ಮ ವರ್ಬ್, ಅದರ ಮುಂಚೆ ಯಾವಾಗ್ಲೂ ಕೂಡ ಹೆಲ್ಪಿಂಗ್ ಬೇಕೇ ಬೇಕು. ಓಕೆನಾ? ಬಿಕಾಸ್ ಅದು ಬೇರೆ ಬೇರೆ ಅಗೇನ್ ಸಿಚುವೇಶನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಥರ್ಡ್ ಫಾರ್ಮ್ ಆಫ್ ದಿ ವರ್ಬ್. ಆಲ್ ರೈಟ್. ಹಿ ಕೇಮ್ ಯೆಸ್ಟರ್ಡೇ, ನೆನ್ನೆ ಅವ್ನು ಬಂದ, ಸಿಂಪಲ್ ಪಾಸ್ಟ್. ಇವಾಗ ಜಸ್ಟ್ ಬಂದ ಅಂದ್ರೇನು? ಪ್ರೆಸೆಂಟ್ ಪರ್ಫೆಕ್ಟ್. ಹಿ ಹ್ಯಾಸ್ ಕಮ್. ಓಕೆ. ಐ ಹ್ಯಾವ್ ಗಾಟ್, ನನ್ಗೆ ಕೀಲಿ ಸಿಕ್ಕಿತ್ತು ಅಥವಾ ನನ್ ಮೊದ್ಲೇ ಕೀಲಿ ಸಿಕ್ಕಿತ್ತು ಅಂತಂದ್ರೆ ಐ ಹ್ಯಾವ್ ಗಾಟ್ ದ ಕೀ. ಐ ಹ್ಯಾವ್ ಗಾಟ್ ದ ಕೀ ಬಿಫೋರ್, ರೈಟ್? ಈ ರೀತಿ ಹೇಳ್ತೀರಿ. ಬಟ್ ಅಗೇನ್ ನೆನ್ನೆ ಅಂತ ಸ್ಪೆಸಿಫಿಕ್ ಆಗಿ ಟೈಮ್ ಗೊತ್ತಿದ್ದು ಕಳ್ಕೊಂಡಿದ್ರೆ ಐ ಲಾಸ್ಟ್ ಅಂತ ಜಸ್ಟ್ ಸೆಕೆಂಡ್ ಫಾರ್ಮ್. ಓಕೆ. ಐ ಲಾಸ್ಟ್ ಮೈ ಕೀ ಯೆಸ್ಟರ್ಡೇ. ನೆಕ್ಸ್ಟ್ ಇಸ್ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಏನಾಗುತ್ತೆ? ಹ್ಯಾವ್ ಲಾಸ್ಟ್, ರೈಟ್? ಇಲ್ಲೇನು? ಹ್ಯಾವ್ ಲಾಸ್ಟ್, ಲೂಸ್, ಲಾಸ್ಟ್, ಲಾಸ್ಟ್. ಸೆಕೆಂಡ್ ಥರ್ಡ್ ಅಲ್ಲಿ ಲಾಸ್ಟ್ ಲಾಸ್ಟ್ ಅಂತಾನೆ ಬರುತ್ತೆ. ಓಕೆನಾ? ದ ಮ್ಯಾನೇಜರ್ ವೆಂಟ್ ಔಟ್ ಅಟ್ 1 PM. ಏನಿದು? ಯಾರೋ ನಿಮ್ಮ ಆಫೀಸ್ ಬಂದ್ಬಿಟ್ಟು ಕೇಳ್ತಾರೆ ನಿಮ್ ಮ್ಯಾನೇಜರ್ ಎಲ್ಲಿದ್ದಾರೆ ಅಂತ. ಸೊ ನಿಮ್ಗೆ ಅವ್ರು ಹೊರಗೋಗಿರೋ ಟೈಮ್ ಏನೋ ಒಂದು ಮೀಟಿಂಗ್ 1 ಗಂಟೆಗಿದೆ. ಸೊ ಅವ್ರು 1 ಗಂಟೆ ಮೀಟಿಂಗ್ ಹೋಗಿದ್ದಾರೆ. ಸೊ ನಿಮಗೆ ಟೈಮ್ ಮೈಂಡ್ ಅಲ್ಲಿ ಇರತ್ತ ಅವಾಗ. ಇನ್ ದಟ್ ಕೇಸ್ ಪ್ರೆಸೆಂಟ್ ಸಿಂಪಲ್ ಸಾರಿ ಪಾಸ್ಟ್ ಸಿಂಪಲ್ ಬಳಸಿ ಹೇಳ್ತೀರಿ. ಏನಂತ? ಮ್ಯಾನೇಜರ್ ವೆಂಟ್ ಔಟ್ ಅಟ್ 1 PM ಅಂತ ಹೇಳ್ತೀರಿ. ಕರೆಕ್ಟ್. ಬಟ್ ಅಗೇನ್ ಯಾರೊಬ್ರು ಬಂದು ಕೇಳ್ತಾರೆ, ಇವಾಗ ಏನೋ ಟೀ ಬ್ರೇಕ್ ಅಥವಾ ಸ್ನಾಕ್ಸ್ ಟೈಮಿಂಗ್ ಇರುತ್ತೆ. ನಿಮ್ ಮ್ಯಾನೇಜರ್ ಎಲ್ಲಿದ್ದಾರೆ ಅಂದ್ರೆ ಇವಾಗ ಜಸ್ಟ್ ಹೊರಗಡೆ ಹೋದ್ರು ನೋಡಿ, ಮ್ಯಾನೇಜರ್ ಹ್ಯಾಸ್ ಗಾನ್ ಅಪ್. ಆರ್ ಅವ್ರು ಹೋಗಿರೋ ಸಮಯ ಕೂಡ ನಿಮಗೆ ಗೊತ್ತಿರೋದಿಲ್ಲ ಮೋಸ್ಟ್ ಆಫ್ ದಿ ಟೈಮ್ಸ್ ಅಲ್ವಾ? ಬಿಕಾಸ್ ಅವರ ಈಚ್ ಅಂಡ್ ಎವ್ರಿ ಟೈಮಿಂಗ್ ನಾವು ನೋಟ್ ಡೌನ್ ಮಾಡ್ತಾ ಕೂರೋದಿಲ್ಲ, ರೈಟ್? ಇನ್ ದಟ್ ಕೇಸ್ ಮ್ಯಾನೇಜರ್ ಹ್ಯಾಸ್ ಗಾನ್ ಔಟ್, ಮ್ಯಾನೇಜರು ಹೊರಗಡೆ ಹೋಗಿದ್ದಾರೆ, ಈ ರೀತಿ ಹೇಳ್ತೀರಿ. ಓಕೆ. ಫ್ಯೂ ಮೋರ್ ಎಕ್ಸಾಂಪಲ್ಸ್ ಗೈಸ್. ಸೊ ಹಿ ವೆಂಟ್, ನಿಮ್ಮ ಸಿಂಪಲ್ ಪಾಸ್ಟ್ ಅಲ್ಲಿ ಸೆಕೆಂಡ್ ಫಾರ್ಮ್ ವರ್ಬ್ ಡೈರೆಕ್ಟ್ಲಿ ಯೂಸ್ ಮಾಡ್ತೀರಿ, ಅದು ಕ್ಲಿಯರ್ ಆಗಿದೆ. ಬಟ್ ನಿಮ್ಮ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ನೋಡಿ ಆ ತರ ಕೇಸ್ ಇಲ್ಲ. ಥರ್ಡ್ ಫಾರ್ಮ್ ಡೈರೆಕ್ಟ್ಲಿ ನೀವು ಬಳಸೋ ಹಾಗಿಲ್ವೇ ಇಲ್ಲ. ಓಕೆನಾ? ಹಿ ಗಾನ್, ಹಿ ಕಮ್, ನೋ, ರಾಂಗ್. ಇಲ್ಲಿ ಥರ್ಡ್ ಫಾರ್ಮ್ ವರ್ಬ್ ಯಾವತ್ತೂ ನಾವು ಇಂಡಿವಿಜುವಲಿ ಆರ್ ಯುನೋ ಸಿಂಗಲ್ ಆಗಿ ಈ ರೀತಿ ಯೂಸ್ ಮಾಡೋದಿಲ್ಲ. ಇವತ್ತು ಕೂಡ ಒಂದು ಹೆಲ್ಪಿಂಗ್ ವರ್ಬ್ ಜೊತೆಗೆ ಜೋಡಿ ಆಗಿನೇ ಪೇರ್ ಮಾಡಿನೇ ಬರಿತೀವಿ. ಹಿ ಹ್ಯಾಸ್ ಗಾನ್, ಪವರ್ ಹ್ಯಾಸ್ ಗಾನ್, ಅವನ್ ಹೋಗಿದ್ದಾನೆ, ಕರೆಂಟ್ ಹೋಗಿದೆ. ಕರೆಂಟ್ ಬಂದಿದೆ ಅಂದ್ರೆ ಪವರ್ ಹ್ಯಾಸ್ ಕಮ್, ರೈಟ್? ಅಂಡ್ ಇಲ್ಲ ಅಬ್ಸರ್ವ್ ಮಾಡಿ, ಐ ಹ್ಯಾಡ್ ಫುಡ್ ಅನ್ನೋದು ಹ್ಯಾಡ್ ಅಷ್ಟೇ ಇದೆ ಇದರಲ್ಲಿ, ಅಕ್ಕಪಕ್ಕ ಯಾವುದು ವರ್ಬ್ ಇಲ್ಲ. ಮೀನಿಂಗ್ ಇದೇ ನಮ್ಮ ಮೇನ್ ವರ್ಬು ಅಲ್ವಾ? ತಿನ್ನುವುದು ಅಂತ ಹೇಳ್ಬೇಕಾದಾಗ ನಾವು ಹ್ಯಾವ್, ಹ್ಯಾಸ್, ಹ್ಯಾಡ್ ಶಬ್ದಗಳನ್ನ ಕೂಡ ಬಳಕೆ ಮಾಡ್ತೀವಿ. ಕರೆಕ್ಟ್. ಇಲ್ಲಿ ಹ್ಯಾಡ್ ಸೆಕೆಂಡ್ ಫಾರ್ಮ್ ಅಲ್ಲಿ ಇದೆ ಅಂದ್ರೆ ಯಾವ ಶಬ್ದವನ್ನ ಈ ಹ್ಯಾಡ್ ರೀಪ್ಲೇಸ್ ಮಾಡಿದೆ, ಅಥವಾ ಇದ್ರ ಬದಲಿಗೆ ಇನ್ನೊಂದು ಸೆಕೆಂಡ್ ಫಾರ್ಮ್ ವರ್ಬ್ ನಾನು ಏನ್ ಬಳಸಬಹುದು? ಕ್ಯಾನ್ ಸಮ್ವನ್ ಟೆಲ್ ಮಿ ಇನ್ ದ ಮೆಸೇಜ್ ಬಾಕ್ಸ್? ಎಕ್ಸಲೆಂಟ್. ಐ ಏಟ್ ಫುಡ್. ಕರೆಕ್ಟ್. ಸೊ ಇದು ಹ್ಯಾಡ್ ಅಥವಾ ಏಟ್ ಎರಡು ಕೂಡ ಯೂಸ್ ಮಾಡಬಹುದು. ಸೊ ಹಾಗಿದ್ರೆ ನಾನು ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಕೂಡ ಇದರ ಥರ್ಡ್ ಫಾರ್ಮ್ ಬಳಸಿ ಹೇಳ್ಬಹುದಲ್ವಾ? ಐ ಹ್ಯಾವ್ ಹ್ಯಾಡ್ ಫುಡ್ ಅಂದ್ರೆ ಐ ಹ್ಯಾವ್ ಈಟನ್ ಫುಡ್. ಕೆಲವರಿಗೆ ಇಲ್ಲಿ ಕನ್ಫ್ಯೂಸ್ ಆಗುತ್ತೆ, ಮ್ಯಾಮ್ ಇದೇನಿದು ಹ್ಯಾವ್ ಹ್ಯಾಡ್ ಒಟ್ಟೊಟ್ಟಿಗೆ ಈ ರೀತಿ ಯೂಸ್ ಮಾಡಿದ್ದಾರೆ, ಈ ರೀತಿ ಬಳಕೆ ಮಾಡಬಹುದಾ ನಾವು? ಒಂದು ಕೇಸಲ್ಲಿ ಮಾಡಬಹುದು. ಹೇಗೆ ಅಂತಂದ್ರೆ ಬಿಗಿನಿಂಗ್ ಅಲ್ಲಿರೋ ನಿಮ್ಮ ಹ್ಯಾವ್, ಹ್ಯಾಸ್, ಹ್ಯಾಡ್ಗಳು ಹೆಲ್ಪಿಂಗ್ ವರ್ಬ್ ಆಗಿರ್ಬೇಕು. ಎದುರುಗಡೆ ಇರೋ ನಿಮ್ಮ ಮೇನ್ ವರ್ಬ್ ಹ್ಯಾವ್, ಹ್ಯಾಸ್, ಹ್ಯಾಡ್ ಅಲ್ಲಿ ಥರ್ಡ್ ಫಾರ್ಮ್ ಅಲ್ಲಿ ಇರ್ಬೇಕು. ಮೀನಿಂಗ್ ಬರೀ ಹ್ಯಾಡ್ ಅಷ್ಟೇ. ಕ್ಲಿಯರ್? ಇಂಥ ಕೇಸಲ್ಲಿ ನಾವು ಯೂಸ್ ಮಾಡ್ಬೋದು. ಓಕೆ. ಇಲ್ಲಿ ಹ್ಯಾವ್ ಅನ್ನೋದೇನು ಹೆಲ್ಪಿಂಗ್ ವರ್ಬ್,
ಹ್ಯಾಡ್ ಅನ್ನೋದು ಥರ್ಡ್ ಫಾರ್ಮ್ ಅಲ್ಲಿ ಇದೆ. ಈಟನ್ ಬದಲಿಗೆ ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ಓಕೆ, ಐ ಹ್ಯಾವ್ ಹ್ಯಾಡ್ ಫುಡ್, ನಾನು ಊಟ ಮಾಡಿದ್ದೀನಿ. ಆರ್ ಐ ಹ್ಯಾವ್ ಈಟನ್ ಫುಡ್, ನಾನು ಊಟ ತಿಂದಿದ್ದೀನಿ. ಓಕೆ, ಕ್ವೆಶ್ಚನ್ಸ್ ಆಗಿ ಕೇಳ್ತೀರಿ. ಹ್ಯಾವ್ ಹ್ಯಾಸ್ ಬಿಗಿನಿಂಗ್ ಅಲ್ಲಿ ಬಳಸ್ಬಿಟ್ಟು ವರ್ಬ್ ಥರ್ಡ್ ಫಾರ್ಮ್, ರೈಟ್? ಹ್ಯಾವ್ ಯು ಹ್ಯಾಡ್ ಯೋರ್ ಫುಡ್ ಆರ್ ಹ್ಯಾವ್ ಯು ಈಟನ್ ಯೋರ್ ಫುಡ್? ನೀವು ಊಟ ಮಾಡಿದೀರಾ? ಕ್ಲಿಯರ್? ಹ್ಯಾಸ್ ಹಿ ಗಾನ್? ಹಿ ವೆಂಟ್ ನೌ, ಇದನ್ನ ನೋಡಿದೀವಿ, ಈ ರೀತಿ ಹೇಳೋದಿಲ್ಲ ನಾವು. ಕರೆಕ್ಟ್, ಹಿ ಹ್ಯಾಸ್ ಗಾನ್ ನೌ, ಇದು ಕರೆಕ್ಟ್ ಆಗುತ್ತೆ. ಇವಾಗ ಹೊರಗಡೆ ಹೋದ ಅನ್ನೋದು, ರೈಟ್? ಐ ಹ್ಯಾವ್ ರೀಚ್ಡ್ ಜಸ್ಟ್ ನೌ. ನೀವು ಏನೋ ಬೇರೆ ಊರ್ಗ್ ಹೋಗ್ತಾ ಇದ್ರಿ, ಸೊ ನಿಮ್ಮ ಪೇರೆಂಟ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ ಕಾಲ್ ಮಾಡಿ ಕೇಳ್ತಾರೆ, ಏನಂತ, ಹೋಗ್ ಮುಟ್ಟದ್ಯಾ ಅಥವಾ ತಲುಪದ್ಯಾ? ಹಾ ಹೌದು, ಇವಾಗ ಜಸ್ಟ್ ಬಂದು ತಲುಪದೆ ನೋಡಿ ಅಂತ ಫೋನ್ ಅಲ್ಲಿ ಹೇಳ್ತೀರಿ. ಇಂಗ್ಲಿಷ್ ಅಲ್ಲಿ ಅದನ್ನ ಹೇಳ್ಬೇಕಾದ್ರೆ ಹೇಗೆ ಹೇಳ್ತೀರಿ? ಐ ರೀಚ್ಡ್ ಜಸ್ಟ್ ನೌ ಅನ್ಬಾರ್ದು, ಐ ಹ್ಯಾವ್ ರೀಚ್ಡ್ ಜಸ್ಟ್ ನೌ. ಇಲ್ಲಿ ನಮ್ಮ ಶಬ್ದಗಳ ಬಳಕೆ ತಪ್ಪಾಗುತ್ತೆ. ಟೆನ್ಸಸ್ ಏನೋ ಎರಡೆರಡು ಟೆನ್ಸ್ ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳಿರೋ ತರ ಆಗುತ್ತೆ. ಓಕೆ, ದಟ್ ಇಸ್ ನಾಟ್ ರೈಟ್. ನೆಕ್ಸ್ಟ್, ಅಗೇನ್ ಇಲ್ಲಿ ನೋಡಿ, ಹ್ಯಾವ್ ಯು ಅಂಡರ್ಸ್ಟುಡ್, ಡಿಡ್ ಯು ಅಂಡರ್ಸ್ಟ್ಯಾಂಡ್, ಡೂ ಯು ಅಂಡರ್ಸ್ಟ್ಯಾಂಡ್? ಸೊ ಈ ಪ್ರಶ್ನೆಗಳು ಜನರಿಗೆ ತುಂಬಾ ಕನ್ಫ್ಯೂಸ್ ಮಾಡುತ್ತೆ, ಸ್ಪೆಷಲಿ ದೀಸ್ ಸೆಟ್ ಆಫ್ ದ ಕ್ವೆಶ್ಚನ್ಸ್, ರೈಟ್? ಸೊ ಇವುಗಳನ್ನ ಹೇಗೆ ಯೂಸ್ ಮಾಡೋದು, ಎಂತ ಸಂದರ್ಭದಲ್ಲಿ ಯಾವ್ದನ್ನ ಚೂಸ್ ಮಾಡೋದು? ಕರೆಕ್ಟ್. ಇವಾಗ ನೋಡಿ, ನಾನ್ ನಿಮ್ಗೆ ಕ್ಲಾಸ್ ತಗೊಂಡೆ ಅಲ್ವಾ? ಕ್ಲಾಸ್ ತಗೊಂಡು ಜಸ್ಟ್ ಮುಗಿಯತ್ತೆ ನಿಮ್ಮ ಕ್ಲಾಸು, ಇನ್ನು ಒಂದು 5-10 ನಿಮಿಷದಲ್ಲಿ ಮುಗಿಯತ್ತೆ, ರೈಟ್? ಮುಗಿಸಿದ ತಕ್ಷಣ ನಮಗೆ ಕೇಳ್ತೀನಿ, ನಿಮ್ಗೆ ಕ್ಲಾಸ್ ಅರ್ಥ ಆಗಿದೆನಾ? ಮೀನಿಂಗ್ ಜಸ್ಟ್ ಪರ್ಫೆಕ್ಟ್ಲಿ ಪ್ರೆಸೆಂಟ್ ಅಲ್ಲಿರುವ ಸಿಚುವೇಶನ್ ಬಗ್ಗೆ ನಾನ್ ನಿಮ್ಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ, ಆಯ್ತಾ? ಸೊ ಅವಾಗ ಹ್ಯಾವ್ ಯು ಅಂಡರ್ಸ್ಟುಡ್ ಅಂತ ಕೇಳಬಹುದು. ಆರ್ ಯಾವುದೋ ಒಂದು ಕ್ರಿಯೆ ಪಾಸ್ಟ್ ಅಲ್ಲಿ, ಮೇ ಬಿ ನಾನು ನೆನ್ನೆ ಕ್ಲಾಸು ಅಥವಾ ಮೊನ್ನೆ ಸ್ಯಾಟರ್ಡೇಸ್ ಕ್ಲಾಸ್, ಸ್ಯಾಟರ್ಡೆ ಅಂತ ಟೈಮಿಂಗ್ ನನಗೆ ಸ್ಪೆಸಿಫಿಕ್ ಆಗಿ ಗೊತ್ತಿದೆ, ಅವತ್ತಿನ ದಿನದ ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆನಾ? ಡಿಡ್ ಯು ಅಂಡರ್ಸ್ಟ್ಯಾಂಡ್ ಸ್ಯಾಟರ್ಡೇಸ್ ಕ್ಲಾಸ್? ಎಕ್ಸಾಕ್ಟ್ಲಿ ಸಿಂಪಲ್ ಪಾಸ್ಟ್ ಅಲ್ಲಿ ಮುಗ್ದು ಹೋಗಿರೋ ಕ್ರಿಯೆ ಬಗ್ಗೆ ಪ್ರಶ್ನೆ ಮಾಡ್ಬೇಕಾದಾಗ ಈ ರೀತಿ ಡಿಡ್ ಯು ಅಂಡರ್ಸ್ಟ್ಯಾಂಡ್. ಬಟ್ ಅದೇ ಡು ಯು ಅಂಡರ್ಸ್ಟ್ಯಾಂಡ್ ಅಂದ್ರೆ ಯಾವಾಗ ಬಳಸಬಹುದು? ನಿಮಗೆ ಒಂದು ಗೊತ್ತಿದೆ, ಡೂ ಪ್ಲಸ್ ಅಂಡರ್ಸ್ಟ್ಯಾಂಡ್ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಕರೆಕ್ಟ್? ಡೂ ಡಸ್ ಜೊತೆಗೆ ವರ್ಬ್ ಫಸ್ಟ್ ಫಾರ್ಮ್ ಅಲ್ವಾ? ಬಟ್ ಎಂತಹ ಸಂದರ್ಭದಲ್ಲಿ ಬಳಸೋದು? ಫಾರ್ ಎಕ್ಸಾಂಪಲ್ ನೋಡಿ, ನಾನ್ ನಿಮ್ಗೆ ಟೀಚ್ ಮಾಡ್ತಾ ಬಂದಿದ್ದೀನಿ, ಇವಾಗ ಪ್ರತಿನಿತ್ಯ ನಾನೇ ನಿಮಗೆ ಟೀಚ್ ಮಾಡೋದು, ರೈಟ್? ಸೊ ಈ ನನ್ನ ಟೀಚಿಂಗ್ ಏನು ಒಂದು ರಿಪೀಟೆಡ್ ಆಕ್ಷನ್, ನಿರಂತರವಾಗಿ ನಡೆಯುವಂತಹ ಒಂದು ಕ್ರಿಯೆ ಪ್ರತಿನಿತ್ಯ. ಸೊ ಆ ಟೀಚಿಂಗ್ ಅನ್ನೋದೇನು ಕಾನ್ಸ್ಟೆಂಟ್ಲಿ ಹಾಗೆ ಉಳಿತಾ ಇದೆ. ಸೊ ಅದರ ಬಗ್ಗೆ ನಾನು ಕೇಳ್ಬೇಕಾದಾಗ ನೆನ್ನೆ ಟೀಚಿಂಗ್ ಮೊನ್ನೆ ಟೀಚಿಂಗ್ ಅಂತ ನಾನು ಕೇಳೋದಿಲ್ಲ, ಜಸ್ಟ್ ಜನರಲ್ ಆಗಿ ನನ್ನ ಟೀಚಿಂಗ್ ನಿಮ್ಗೆ ಅರ್ಥ ಆಗತ್ತಾ? ಡು ಯು ಅಂಡರ್ಸ್ಟ್ಯಾಂಡ್ ಮೈ ಟೀಚಿಂಗ್ ಅಂತ ನಾನು ಹೇಳ್ತೀನಿ. ಓಕೆ, ನೆಕ್ಸ್ಟ್, ಇದು ಯಾವುದು ನನ್ಗೆ ಟೆನ್ಷನ್ ಬೇಡಪ್ಪ, ನಾನು ಜಸ್ಟ್ ಸ್ಪೋಕನ್ ಅಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಇದ್ರೆ ಜಸ್ಟ್ ಒಂದೇ ಶಬ್ದ ಅಂಡರ್ಸ್ಟುಡ್ ಇಷ್ಟಕ್ಕೆ ಹೇಳಿದ್ರೆ ಸಾಕು. ಐ ಹೋಪ್ ನೀವು ಈ ಒಂದು ಶಬ್ದ ಗಮನಿಸಿರ್ತೀರಿ. ನಮ್ಮ ಸ್ಕೂಲ್ ಕಾಲೇಜಸ್ ಅಲ್ಲಿ ಇದ್ದಾಗ ಕ್ಲಾಸ್ ಎಂಡ್ ಮಾಡ್ಬಿಟ್ಟು ನಮ್ಮ ಲೆಕ್ಚರರ್ಸ್ ಆರ್ ಟೀಚರ್ಸ್ ಈ ರೀತಿ ಕೇಳ್ತಾ ಇದ್ರು, ಅಂಡರ್ಸ್ಟುಡ್ ಅಂತ, ಕರೆಕ್ಟ್? ಅಂಡ್ ದಿಸ್ ಇಸ್ ಆಲ್ಸೋ ಅಕ್ಸೆಪ್ಟಬಲ್ ಇನ್ ಯೋರ್ ಸ್ಪೋಕನ್ ಇಂಗ್ಲಿಷ್. ಓಕೆ, ಇಲ್ಲಿ ನೋಡಿ, ನೋಬಡಿ ಹ್ಯಾಸ್ ಟೋಲ್ಡ್ ಮೀ. ಇಲ್ಲಿ ಹ್ಯಾವ್ ಹ್ಯಾಸ್ ಗಳಿಗಂತೂ ನಾನು ನೆಗೆಟಿವ್ ಆಗಿ ಯೂಸ್ ಮಾಡಿಲ್ಲ, ನಾಟ್ ಯೂಸ್ ಮಾಡಿಲ್ಲ, ಬಟ್ ಸ್ಟಿಲ್ ಈ ಒಂದು ವಾಕ್ಯ ಸಂಪೂರ್ಣವಾಗಿ ನೆಗೆಟಿವ್ ಮೀನಿಂಗ್ ಕೊಡುತ್ತೆ. ಏನಕ್ಕೆ? ಬಿಕಾಸ್ ಇಲ್ಲಿ ನೋಬಡಿ ಅನ್ನೋ ಶಬ್ದ ಆಲ್ರೆಡಿ ನೆಗೆಟಿವ್ ಆಗಿದೆ ಅಲ್ವಾ? ಒಂದು ವಾಕ್ಯದಲ್ಲಿ ಬರೀ ನಾಟ್ ಅಷ್ಟೇ ಅಲ್ಲ, ಯಾವುದೇ ನೆಗೆಟಿವ್ ಶಬ್ದ ನೀವು ಆಡ್ ಮಾಡಿ ಸಂಪೂರ್ಣ ವಾಕ್ಯನೇ ನೆಗೆಟಿವ್ ಆಗುತ್ತೆ, ಕರೆಕ್ಟ್? ಯಾರು ನನಗೆ ಹೇಳಿಲ್ಲ ಅಂತ ಮೀನಿಂಗ್ ಬಂತು. ಬಟ್ ನೋಬಡಿ ಟೋಲ್ಡ್ ಮೀ ಸಿಂಪಲ್ ಪಾಸ್ಟ್ ಇದು. ಯಾರು ನನಗೆ ಹೇಳಿರ್ಲಿಲ್ಲ ಪಾಸ್ಟ್ ಅಲ್ಲಿ, ಕರೆಕ್ಟ್? ಸಿಮಿಲರ್ಲಿ ನೋಬಡಿ ಹ್ಯಾಸ್ ರೀಚ್ಡ್ ಯೆಟ್. ಇನ್ನೂ ತನಕ ಯಾರು ತಲುಪಿಲ್ಲ. ನೋಬಡಿ ಹ್ಯಾಸ್ ಗಿವನ್ ದ ಮನಿ ಯೆಟ್. ಇನ್ನೂ ತನಕ ಯಾರು ಹಣವನ್ನ ಕೊಟ್ಟಿಲ್ಲ. ಕನ್ಸಿಡರ್ ನಾವ್ ಯಾವ್ದೋ ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದೀವಿ, ಫೀಸ್ ಸ್ಟೂಡೆಂಟ್ಸ್ ಪೇ ಮಾಡ್ಬೇಕಾಗಿರುತ್ತೆ, ಕರೆಕ್ಟ್? ಸೊ ಅವಾಗ ಅವ್ರ ಫೀಸ್ ಇನ್ನೂ ತುಂಬಿರೋದಿಲ್ಲ, ಬಟ್ ತುಂಬಬೇಕು, ಕರೆಕ್ಟ್? ದೇ ಆರ್ ಸಪೋಸ್ ಟು ಪೇ ಇಟ್. ಬಟ್ ಇವಾಗಿನ ಸಿಚುವೇಶನ್ ನೋಡಿದ್ರೆ ತುಂಬಿರೋದಿಲ್ಲ ಅವರು, ಇನ್ನೂ ಮಟ್ಟ ಅಥವಾ ಇನ್ನೂ ತನಕ ಅಂತ ಹೇಳ್ತೀವಿ. ನೋಬಡಿ ಹ್ಯಾಸ್ ಗಿವನ್ ದ ಮನಿ ಎಟ್ ಆರ್ ನೋಬಡಿ ಹ್ಯಾಸ್ ಪೇಡ್ ದ ಫೀ ಯೆಟ್. ಇನ್ನು ತನಕ ಯಾರು ಹಣವನ್ನ ಕೊಟ್ಟಿಲ್ಲ ಅವ್ರ ಶುಲ್ಕವನ್ನ ಕಟ್ಟಿಲ್ಲ ಅಂತ ಮೀನಿಂಗು. ಅಂಡ್ ಈ ಎಟ್ ಅನ್ನ ಯೂಸ್ ಮಾಡ್ತೀವಿ ನೋಡಿ, ನಾನು ಹೇಳ್ದೆ ಇನ್ನೂ ತನಕ ಅಂತ ಅರ್ಥ, ಬಟ್ ದಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಕಂಪ್ಲೀಟ್. ಆ ಕ್ರಿಯೆ ಮುಗಿಯತ್ತೆ ಅಥವಾ ನಡೆಯತ್ತೆ ಅಂತ ನೀವು ನಿರೀಕ್ಷೆ ಮಾಡಿರ್ತೀರಿ.
ಅಂಥದ್ದಿದ್ದಾಗ ನೀವು ಯೆಟ್ ಅಂತ ಹೇಳ್ಬಹುದು. ಓಕೆ, ಕಮಿಂಗ್ ಟು ಕ್ವೆಶನ್ಸ್, ಹೇಳ್ದೆ ಬಿಗಿನಿಂಗ್ ಅಲ್ಲಿ ಹ್ಯಾವ್ ಹ್ಯಾಸ್, ಆಫ್ಟರ್ ದಟ್ ನಿಮ್ಮ ನೌನ್ಸ್ ಪ್ರೊನೌನ್ಸ್, ಅದಾದ್ಮೇಲೆ ವರ್ಬ್ ಇನ್ ದ ಥರ್ಡ್ ಫಾರ್ಮ್. ಡಿಡ್ ಯು ಸಿ ಹಿಮ್ ಎಸ್ಟರ್ಡೇ, ನೀನ್ ನೆನ್ನೆ ಅವನನ್ನ ನೋಡಿದ್ಯಾ, ಬಟ್ ಜಸ್ಟ್ ಅವನನ್ನ ನೀನ್ ನೋಡಿದೀಯಾ, ಹಾಗೆ ಟೈಮ್ ಸ್ಪೆಸಿಫಿಕ್ ಆಗಿಲ್ಲ. ಇನ್ ದಟ್ ಕೇಸ್ ಹ್ಯಾವ್ ಯು ಸೀನ್ ಹಿಮ್, ಆನ್ಸರ್ ಅಲ್ಲಿ yes I have seen him. ಕರೆಕ್ಟ್. ಡಿಡ್ ಯು ಗೋ, ನೀನ್ ಹೋಗಿದ್ಯಾ, ನೀನ್ ಹೋಗಿ ಇದೀಯಾ ಅಂದ್ರೆ ಹ್ಯಾವ್ ಯು ಗಾನ್. ಸಿ, ಈ ಹ್ಯಾವ್ ಹ್ಯಾಸ್ ಅನ್ನ ಹೆಲ್ಪಿಂಗ್ ವರ್ಬ್ ಅಲ್ಲಿ ಬಳಸ್ತಿದ್ರು ಕೂಡ ಮೀನಿಂಗ್ ಹೇಗ್ ಬರತ್ ನೋಡಿ, ಹೋಗಿ ಇದೀಯಾ, ಬಂದಿದೀಯಾ, ಇದೀಯಾ, ಇಲ್ಲೂ ಕೂಡ ಇದೆ ಅಂತ ಒಂಥರ ಮೀನಿಂಗ್ ಬರತ್ ನಮ್ಗೆ, ರೈಟ್? ಸೊ ಈ ರೀತಿ ಟಿಪ್ಸ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು, ಸೊ ದಟ್ ಇಟ್ ವಿಲ್ ಬಿ ಮೋರ್ ಈಸಿಯರ್ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಓಕೆ, ನೆಕ್ಸ್ಟ್ ಹ್ಯಾಸ್ ಹಿ ಗಾನ್. ಹ್ಯಾವ್ ಯು, ಯು ಇರೋದ್ರಿಂದ ಹ್ಯಾವ್, ಹಿ ಇರೋದ್ರಿಂದ ಹ್ಯಾಸ್. ಕರೆಕ್ಟ್. ಹ್ಯಾವ್ ಯು ಗಾನ್ ಆರ್ ಹ್ಯಾಸ್ ಹಿ ಗಾನ್, ನೀನ್ ಹೋಗಿದೀಯಾ, ಅವನ್ ಹೋಗಿದಾನೆಯಾ, ಅಥವಾ ಹೋಗಿದ್ದಾನೆಯೇ, ಈ ರೀತಿ. ಆನ್ಸರ್ ಅಲ್ಲಿ ಎಸ್ ಹಿ ಹ್ಯಾಸ್ ಗಾನ್. ರೈಟ್. ಈ ಎರಡು ಶಬ್ದಗಳನ್ನ ಹಿಂದೆ ಮುಂದೆ ಮಾಡ್ತೀರಷ್ಟೇ ಪ್ರಶ್ನೆ ಉತ್ತರದಲ್ಲಿ. ಕರೆಕ್ಟ್. ಡಿಡ್ ಹಿ ಗೋ, ಅವನ್ ಹೋಗಿದ್ನಾ. ಡಿಡ್ ಯು ಟೇಕ್ ಮೈ ಚಾರ್ಜರ್. ಕನ್ಸಿಡರ್, ನಾನು ಬೆಳಿಗ್ಗೆ ಚಾರ್ಜರ್ ಹುಡುಕ್ತಾ ಇದ್ದೆ, ಮಾರ್ನಿಂಗ್ ಸ್ಪೆಸಿಫಿಕಲಿ ಬೆಳಿಗ್ಗೆನೆ, ಆವಾಗ ನೀನ್ ತಗೊಂಡಿದ್ಯಾ, ಟೈಮಿಂಗ್ ಸ್ಪೆಸಿಫಿಕ್ ಇದ್ದು ನಾನು ಕೇಳಿದ್ರೆ ಡಿಡ್ ಯು ಟೇಕ್ ಮೈ ಚಾರ್ಜರ್ ಇನ್ ದ ಮಾರ್ನಿಂಗ್ ಅಂತ ಕೇಳ್ತೀನಿ. ಕ್ಲಿಯರ್? ಬಟ್ ಇಲ್ಲಪ್ಪ, ಇವಾಗ ನಾನು ಚಾರ್ಜರ್ ಹುಡುಕ್ತಾ ಇದ್ದೀನಿ, ನನಗೆ ಸಿಗ್ತಾ ಇಲ್ಲ. ಇನ್ ದಟ್ ಕೇಸ್ ಪ್ರೆಸೆಂಟ್ ಪರ್ಫೆಕ್ಟ್ ಬಳಸ್ಬಿಟ್ಟು ಹ್ಯಾವ್ ಯು ಸೀನ್ ಮೈ ಚಾರ್ಜರ್ ಆರ್ ಹ್ಯಾವ್ ಯು ಟೇಕನ್ ಮೈ ಚಾರ್ಜರ್, ತಗೊಂಡು ಇದೀಯಾ ಅಂತ ಮೀನಿಂಗ್ ಬರುತ್ತೆ. ಓಕೆ, ಹ್ಯಾವ್ ಯು ಬೀನ್ ಟು ಕತಾರ್, ನೀವು ಕತಾರ್ಗೆ ಹೋಗಿದ್ದೀರಾ. ಎಸ್ ಐ ಹ್ಯಾವ್ ಬಿನ್ ಟು ಕತಾರ್. ಕರೆಕ್ಟ್. ಅಂಡ್ ಅಗೇನ್ ಇಲ್ಲಿ ಕೂಡ ನೀವು ವರ್ಡ್ ಆನ್ಸರ್ ಮಾಡಬಹುದು. ಹೇಗೆಂದ್ರೆ ಎಸ್ ಐ ಹ್ಯಾವ್, ಬರೀ ಹೆಲ್ಪಿಂಗ್ ವರ್ಬ್ ಬಳಸಿ ನೀವು ಉತ್ತರವನ್ನ ಕೊಡ್ಬಹುದು. ಇಲ್ಲಪ್ಪ ಸ್ವಲ್ಪ ನಾನು ಸ್ಪೆಸಿಫಿಕ್ ಆಗಿರ್ತೀನಿ ಅಂದ್ರೆ ಹೆಲ್ಪಿಂಗ್ ವರ್ಬ್ ಮೇನ್ ವರ್ಬ್ ಬಳಸಿ ಕೂಡ ಆನ್ಸರ್ ಮಾಡಬಹುದು. ಸ್ಪೆಷಲಿ ಮಾತನಾಡ್ಬೇಕಾದಾಗ ಯುನೋ ಕಂಪ್ಲೀಟ್ ಆಗಿ ಪ್ರತಿ ಒಂದು ಶಬ್ದ ಉತ್ತರದಲ್ಲಿ ನೀವು ಬಳಕೆ ಮಾಡಿ ಹೇಳ್ಬೇಕು ಅಂತ ಇಲ್ಲ. ಬಿಕಾಸ್ ಮಾತನಾಡ್ಬೇಕಾದಾಗ ಯು ವಿಲ್ ಕೀಪ್ ಇಟ್ ಶಾರ್ಟ್ ಅಂಡ್ ಸಿಂಪಲ್, ರೈಟ್? ಫಾರ್ ಎಕ್ಸಾಂಪಲ್, ಕತಾರ್ಗೆ ಹೋಗಿದ್ದೀರಾ, ಹಾ ನಾನು ಹೋಗಿದೆ, ಇಷ್ಟೇ. ರೈಟ್. ಎಸ್ ಐ ಹ್ಯಾವ್ ಆರ್ ಎಸ್ ಐ ಹ್ಯಾವ್ ಬಿನ್, ಇಷ್ಟೇ ಸಾಕು. ಹ್ಯಾವ್ ಯು ಬಿನ್ ಹಿಯರ್ ಬಿಫೋರ್, ನೀವು ಇಲ್ಲಿ ಮುಂಚೆ ಬಂದಿದ್ದೀರಾ. ಎಸ್ ಐ ಹ್ಯಾವ್ ಬಿನ್ ಹಿಯರ್ ಬಿಫೋರ್. ದಿಸ್ ಇಸ್ ದ ಕಂಪ್ಲೀಟ್ ಆನ್ಸರ್, ಬಟ್ ಆಸ್ ಐವ್ ಟೋಲ್ಡ್ ಯು ಒನ್ ವರ್ಡ್ ಆನ್ಸರ್ ನೀವು ಹೇಳ್ಬೋದು. ನೀವು ಊಟಿಗೆ ಹೋಗಿದ್ದೀರಾ ಅಂತ ಅಂದ್ರೆ ಕೇಳ್ಬೇಕಾದ್ರೆ ಎಷ್ಟು ಬೇರೆ ಬೇರೆ ರೀತಿಗಳು ನೋಡಿ. ಹ್ಯಾವ್ ಯು ವಿಸಿಟೆಡ್ ಊಟಿ, ಹ್ಯಾವ್ ಯು ಗಾನ್ ಟು ಊಟಿ, ಹ್ಯಾವ್ ಯು ಬೀನ್ ಟು ಊಟಿ, ರೈಟ್? ಸೊ ಆಲ್ಮೋಸ್ಟ್ ಒಂದೇ ತರ ಅನ್ಸತ್ತೆ, ಬಟ್ ನಾನು ಹೇಳ್ದೆ ನಿಮ್ಗೆ ಡಿಫರೆನ್ಸ್ ಇದೆ. ಶಬ್ದವನ್ನ ಡೀಟೇಲ್ ಆಗಿ ನೀವು ಗಮನಿಸಿದಾಗ ದೇರ್ ಇಸ್ ಅ ಡಿಫರೆನ್ಸ್. ಬೀನ್ ಗಾನ್ ಮಧ್ಯೆ ನಾನು ಡಿಫರೆನ್ಸ್ ಹೇಳ್ದೆ. ಕರೆಕ್ಟ್. ಸೊ ಒಬ್ಬರ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದೀನಿ, ನೀವು ಊಟಿಗೆ ಹೋಗಿದ್ದೀರಾ, ಅಲ್ಲಿಗೆ ಹೋಗಿ ಬಂದಿದ್ದೀರಾ ಅಂತ. ಸೊ ಅವಾಗ ನಾನು ಬಿನ್ ಅಂತ ಬಳಸ್ಬಹುದು. ನೀವು ಊಟಿಗೆ ಹೋಗಿ ಅಲ್ಲಿ ಪ್ರವಾಸ ಮಾಡಿದ್ದೀರಾ ಅಂತ ಕೇಳ್ಬೇಕಾದ್ರೆ. ಬಟ್ ನನ್ನ ಫ್ರೆಂಡ್ ಯಾರೊಬ್ರು, ನಾನು ಅವ್ರ ಮನೆಗೆ ಹೋಗಿದ್ದೀನಿ, ಅವ್ರು ಇಲ್ಲ. ಕರೆಕ್ಟ್. ಬಟ್ ದೆನ್ ಯು ರಿಮೆಂಬರ್ ಅವ್ರು ಒಂದು ಪ್ರವಾಸಕ್ಕೆ ಹೋಗಿದ್ರು ಅಂತ. ಸೊ ನೀನ್ ಊಟಿಯಲ್ಲಿ ಇದೀಯಾ, ಇವಾಗ ಊಟಿಗೆ ಹೋಗಿದೀಯಾ ಅಂತ ಮೀನಿಂಗ್ ಬರುತ್ತೆ. ಹ್ಯಾವ್ ಯು ಗಾನ್ ಟು ಊಟಿ. ಬಟ್ ವಿಸಿಟೆಡ್ ಅಂದ್ರೆ ಭೇಟಿ ಮಾಡಿದ್ರಾ, ಊಟಿಗೆ ನೀವು ಭೇಟಿ ಕೊಟ್ಟಿದ್ರಾ ಅಂತ ಬರುತ್ತೆ. ಬಟ್ ಆಲ್ಮೋಸ್ಟ್ ಸೇಮ್ ಮೀನಿಂಗ್ ಅಲ್ಲಿ ನೀವು ಇವುಗಳನ್ನ ಬಳಕೆ ಮಾಡಬಹುದು. ಓಕೆ, ಹ್ಯಾವ್ ಯು ಸೀನ್ ಮಿ ಬಿಫೋರ್. ಅಗೇನ್ ಬಿಫೋರ್, ಮುಂಚೆ, ಅನ್ಸ್ಪೆಸಿಫಿಕ್ ಟೈಮಿಂಗ್, ರೈಟ್? ಸೊ ಈ ಟೆನ್ಸ್ ಬಳಕೆ ಮಾಡ್ತೀರಿ. ಪ್ರೆಸೆಂಟ್ ಪರ್ಫೆಕ್ಟ್. ನೀವು ನನ್ನನ್ನ ಮುಂಚೆ ನೋಡಿದೀರಾ. ಇವಾಗ ಪಬ್ಲಿಕ್ ಸ್ಪೇಸ್ ಅಲ್ಲಿ ಯಾರೋ ಬಂದು ನಿಮ್ಮನ್ನ ಮಾತನಾಡಿಸ್ತಾರೆ, ನಿಮಗೆ ಗೊತ್ತಿರೋದಿಲ್ಲ ಅವರು, ರೈಟ್? ಸೊ ನೀವು ಕೇಳ್ತೀರಿ, ನಾನ್ ನಿಮಗ್ ಗೊತ್ತಾ, ನೀವು ಮುಂಚೆ ನನ್ನನ್ನ ನೋಡಿದೀರಾ, ರೈಟ್? ಹ್ಯಾವ್ ಯು ಸೀನ್ ಮಿ ಬಿಫೋರ್. ಅವ್ರು ಹೇಳ್ತಾರೆ, ಎಸ್ ಐ ಹ್ಯಾವ್ ಸೀನ್ ಯು ಸಮ್ವೇರ್. ಹೌದು, ನಾನು ನಿಮ್ಮನ್ನ ಎಲ್ಲೋ ನೋಡಿದ್ದೀನಿ, ರೈಟ್? ಅಂಡ್ ಹಿಯರ್ ವೇರ್, ವೇರ್, ಹೂ ಇವುಗಳೇನು WH ವರ್ಡ್ಸ್. ನಿಮ್ಮ ಕ್ವೆಶನ್ ಫಾರ್ಮ್ಯಾಟ್ ಸೇಮೇ ಇರುತ್ತೆ, ಬಟ್ ಮುಂಚೆ ಈ ಶಬ್ದಗಳು ಆಡ್ ಆಗತ್ತಷ್ಟೇ, ರೈಟ್? ಸೊ ವೇರ್ ಡಿಡ್ ಹಿ ಗೋ, ಅವನ್ ಎಲ್ಲಿಗೆ ಹೋಗಿದ್ದ, ಎಲ್ಲಿಗೆ ಹೋಗಿದ್ದಾನೆ. ವೇರ್ ಹ್ಯಾಸ್ ಹಿ ಗಾನ್. ನೆಕ್ಸ್ಟ್, ಹೂ ಗೇವ್ ಯು ಕ್ಯಾಶ್, ನಿನಗೆ ಹಣ ಯಾರು ಕೊಟ್ಟಿದ್ರು, ಸಿಂಪಲ್ ಪಾಸ್ಟ್ ಅಲ್ಲಿ. ಬಟ್ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ನಿನಗೆ ಹಣ ಯಾರು ಕೊಟ್ಟಿದ್ದಾರೆ ಅಂತ ಅಂದ್ರೆ ಹೂ ಹ್ಯಾಸ್ ಗಿವನ್ ಯು ಕ್ಯಾಶ್. ಓಕೆ, ಎಸ್ ಗೈಸ್. ಸೊ ನಿಮ್ಮ ಹೋಮ್ವರ್ಕ್ ಇವತ್ತು ಏನಾಗಿರತ್ತೆ ಅಂತ ಅಂದ್ರೆ ಬರೀ ಒಂದೇ ಹೋಮ್ವರ್ಕ್ ಇದೆ. ಇಲ್ಲಿ ಕೊಟ್ಟಿರೋ ಕನ್ನಡದಲ್ಲಿರೋ ವಾಕ್ಯಗಳನ್ನ ನೀವು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಬರಿಬೇಕು. ಅಂಡ್ ಯು ಹ್ಯಾವ್ ಟು ಮೇನ್ಲಿ ಫೋಕಸ್ ಆನ್ ದ ವರ್ಡ್ಸ್ ಲೈಕ್ ನೆನ್ನೆ, ಮೊನ್ನೆ ಅಥವಾ ಸೋಮವಾರದ ದಿನ. ಈ ರೀತಿ ಕೊಟ್ಟಾಗ
ಒನ್ ಪಾಯಿಂಟ್ ಇಸ್ ವೆರಿ ಕ್ಲಿಯರ್ ದಟ್ ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ ತಾನೆ. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಜಸ್ಟ್ ಅವರ ಮನೆಗೆ ಜಸ್ಟ್ ಹೋಗಿದ್ದೆ ಅಂದ್ರೆ ಏನು ಸಿಂಪಲ್ ಪಾಸ್ಟ್. ಬಟ್ ಹೋಗಿದ್ದೀನಿ ಹೋಗಿದ್ದೇನೆ ಅಂತ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್. ಸೊ ಕನ್ನಡದಲ್ಲಿರೋ ವಾಕ್ಯಗಳನ್ನ ನಾವು ಈ ರೀತಿ ಕಂಪೇರ್ ಮಾಡ್ಕೊಂಡು ಯಾವ ಟೆನ್ಸ್ ಸ್ಪೆಷಲಿ ಸಿಂಪಲ್ ಪಾಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಯಾವಾಗ ಕನ್ಫ್ಯೂಸ್ ಆಗುತ್ತಲ್ವಾ ಈ ರೀತಿ ಕಂಪೇರ್ ಮಾಡಿ ನೀವು ಹೇಳ್ಬೋದು. ಓಕೆ, 1 minute. All right, everyone. So that's all for today's class.